ಮಕ್ಕಳಿಗ ತಂದೆ ತಾಯಿಯ ಶಿಕ್ಷಣವನ್ನು ಕೇಳಿ ವಿವೇಕವನ್ನು ಗ್ರಹಿಸಲಿಕ್ಕೆ ತಿಳಿದುಕೊಳ್ಳಿ. ನಾನು ನಿಮಗೆ ಸುಬೋಧನೆಯನ್ನು ಉಂಟು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿ. ದೇವರಲ್ಲಿ ಭಯಭಕ್ತಿಯುಳ್ಳವರ ಮಕ್ಕಳು ಎಣ್ಣೆ ಮರದ ಸಸ್ಯಗಳಂತಿದ್ದರು. ನಮ್ಮ ಆರಾಧನೆ ಆರಂಭವು ತಂದೆ, ಮಗ, ಪವಿತ್ರಾತ್ಮ ಇರುವ ತ್ರಯೇಕ ದೇವರ ಹೆಸರಿನಲ್ಲಾಗಿದೆ. ಆಮೆನ್. ಪರಮತಂದೆಯಾದ ದೇವರು ನಮ್ಮ ನಿರ್ಮಾಣಿಗಳು ನೀನಾಗಿದ್ದು ನಿನ್ನ ಮಕ್ಕಳನ್ನು ನಮ್ಮನ್ನು ಪರಾಮರಿಸಿ ನಿನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊಳ್ಳಲು ಕೃಪೆ ನೀಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಮಕ್ಕಳನ್ನು ಪ್ರೀತಿಸಿದ ಕ್ರಿಸ್ತನೇ, ನಿನ್ನ ಪ್ರಸನ್ನತೆ ನಮ್ಮಲ್ಲಿರಲಿ. ನಿತ್ಯ ಜ್ಞಾನದಾಯಕರೇ, ನಮ್ಮನ್ನು ಸತ್ಯದ ದಾರಿಯಲ್ಲಿ ನಡೆಸಿ ದೇವರ ಮಕ್ಕಳಾಗುವಂತೆ ನಿನ್ನ ಬೆಳಕನ್ನು ನಮ್ಮಲ್ಲಿ ಪ್ರಕಾಶಿಸುವಂತೆ ಮಾಡುವ ನಿನ್ನ ಕೃಪೆಗಾಗಿ ನಿನ್ನನ್ನು ಕೀರ್ತಿಸಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ದೇವರು ಕರ್ಮಚಾರಿಯಾಗಿದ್ದನು. ಬಾಲ್ಯಾವಸ್ಥೆಯಿಂದ ನಮ್ಮನ್ನು ನಡೆಸುವ ಕರ್ತನಾಗಿದ್ದು ಅನೇಕ ವೇಳೆ ಮಾನವರಾದ ನಾವು ಬಿತ್ತೋದವರಾಗಿದ್ದು ಇವರಿಗೆ ಮೆಚ್ಚುಗೆಯಾಗಿ ಜೀವಿಸಲು ವಿಫಲರಾಗಿದ್ದೇವೆ. ನಾವಿರುವಂತಹ ಸ್ಥಿತಿಯಲ್ಲಿ ಯಥಾರ್ಥವಾಗಿ ಧೈರ್ಯದಿಂದ ನಾವು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ಕ್ಷಮೆಯನ್ನು ಯಾಚಿಸೋಣ. ಸಕಲ ಸೃಷ್ಟಿಗೂ ಮೂಲನಾದ ತಂದೆಗೆ
ಜೀವಿತವನ್ನು ಅನುಗ್ರಹಿಸಿದರು. ನೀನು ನಮಗೆ ವರದಾನವಾಗಿ ನೀಡಿದ ಮಕ್ಕಳನ್ನು ನಿನ್ನ ಮಾಡದ ಬೆಳಕಿನಲ್ಲಿ ಬೆಳೆಸಲು ಎಷ್ಟೋ ಸಾರಿ ಎಡವಿದ್ದೇವೆ. ದಯಮಾಡಿ ನಮ್ಮನ್ನು ಕ್ಷಮಿಸಿ. ತಲಾಂತರಗಳಿಂದ ನಮ್ಮನ್ನು ಆಶೀರ್ವದಿಸಿ ಪರಾಮರಿಸಿದ ನಿನ್ನ ಮಹಾ ನಡೆಸುವಿಕೆಯನ್ನು ಮರೆತು ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸದೆ ಹೋದದಕ್ಕಾಗಿ ನಮ್ಮ ತಪ್ಪನ್ನು ಮನ್ನಿಸಿ ನಮ್ಮ ನಡತೆಯನ್ನು ತಿದ್ದಿಕೊಂಡು ಮುಂದಿನ ಬಾಳಿನಲ್ಲಿದ್ದ ನಿನ್ನ ಆತ್ಮನ ಸಹಾಯದಿಂದ ನಿನ್ನ ಆಜ್ಞೆಯನ್ನು ಕೈಗೊಂಡು ನಡೆಯುವ ಕೃಪೆಯನ್ನು ಅನುಗ್ರಹಿಸಬೇಕೆಂದು ನಿನ್ನಲ್ಲಿ ವಿನಯಪೂರ್ವಕವಾಗಿ ದೀನ ಮನಸ್ಸಿನಿಂದ ಬೇಡಿಕೊಳ್ಳುತ್ತೇವೆ. ಕ್ರಿಸ್ತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತ್ಮ ದಯೆಯು ವೇದಾಂತಗಳನ್ನು ಉಳಿಯುತ್ತದೆ. ದೇವರ ಕ್ಷಮಾಕರಣೆಯ ವಾಕ್ಯ ಈ ರೀತಿಯಾಗಿದೆ: ನಿನ್ನೆಲ್ಲ ನಡವಳಿಕೆಯಲ್ಲಿ ಆತ್ಮ ಚಿತ್ತಕ್ಕೆ ವಿಧೇಯನಾಗಿ ಆತನೇ ನಿನ್ನ ಮಾರ್ಗಗಳನ್ನು ಸಹಾಯ ಮಾಡುವನು. ನೀನೇ ಬುದ್ಧಿವಂತನನ್ನು ಎನಿಸದೆ ಕರ್ತನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಇದರಿಂದ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಹಾಯವು ಉಂಟಾಗುವುದು. ಪಶ್ಚಾತ್ತಾಪ ಪಡುವ ಪ್ರತಿಯೊಬ್ಬನ ಪಾಪವು ಕ್ಷಮಿಸಲ್ಪಟ್ಟು ನಿತ್ಯ ಜೀವಕ್ಕೆ ಮಾರ್ಗವಾಗಿದೆ. ಆಮೇಲೆ ನಾವೆಂದಿಗೂ ದೇವರಿಗೆ ಉಪಕಾರವನ್ನು ಸಲ್ಲಿಸೋಣ. ಕೃತಜ್ಞತಾ ಸ್ತುತಿ. ಸರ್ವಶಕ್ತ ದೇವರೇ, ಮಾನವರ ಸ್ತುತಿಯಜ್ಞವನ್ನು ಸ್ವೀಕರಿಸುವವನೇ, ನೀನು ನಮ್ಮೆಲ್ಲರ ಜೀವನದಲ್ಲಿ ಮಾಡಿದ ಎಲ್ಲ ಮಹೋಪಕಾರಗಳನ್ನು ಸ್ಮರಿಸಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ನಾವು ತಪ್ಪಿಬಿದ್ದಾಗಿಯೂ ನಮ್ಮನ್ನು ಮಮತೆಯಿಂದ ಎತ್ತಿ ನಿನ್ನ ಪ್ರೀತಿಯ ಕರಗಳಲ್ಲಿ ಆಧರಿಸಿ ಮುನ್ನಡೆಸುತ್ತಿರುವುದಕ್ಕಾಗಿ ನಿನ್ನ ಭಕ್ತರಿಗೆ ಶುಭವನ್ನು ದಯಪಾಲಿಸುವ ದೇವರೇ, ನಿನ್ನಲ್ಲಿ ಭರವಸವಿಡುವವರು ಧನ್ಯರು. ನಿನ್ನ ಮಕ್ಕಳಾದ ನಾವು ನಿನ್ನ ಆಜ್ಞೆಯ ಜೀವಿಗಳಾಗಿ ರೂಪುಗೊಳ್ಳುವಂತೆ ಮಾಡುವ ನಿನ್ನ ಸಹಾಯಕ್ಕಾಗಿ ನಮಗೆ ಮೇಲನ್ನು ಉಂಟು ಮಾಡುವ ದಿವ್ಯಾತ್ಮವನ್ನು ಅನುಗ್ರಹಿಸುವ ಸಕಲ ಆಶೀರ್ವಾದಗಳಿವೆ. ದಯಾಳು ದೇವರೇ, ಪರಲೋಕದ ತಂದೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಿ ಅವುಗಳಿಗೆ ಅಡ್ಡಿ ಮಾಡಬೇಡಿ. ದೇವರ ರಾಜ್ಯವು ಇಂಥವರದೇ ಎಂದು ನಮ್ಮನ್ನು ಕರೆದಾದರೆ ನಮ್ಮನ್ನು ಗೌರವಿಸಿ ಈ ನಮ್ಮ ಅಲ್ಪ ಜೀವಿತವನ್ನು
ನಿನ್ನ ವಾಕ್ಯದ ಬೆಳಕಿನಲ್ಲಿ ಕಳೆಯಲು ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನ ತಿಳುವಳಿಕೆಯನ್ನು ನಮಗೆ ನೀಡು ದೇವ. ನಮಗಿಂತ ಹೆಚ್ಚಾಗಿ ನಮ್ಮ ಅಗತ್ಯತೆಗಳನ್ನು ಬಲ್ಲಾತನಾಗಿದ್ದಿ. ನಿನ್ನ ವಾಕ್ಯ ಜ್ಞಾನದಲ್ಲಿ ಬಲಗೊಂಡು ಆ ಮೂಲಕ ನಿನ್ನ ವಿಧೇಯ ಮಕ್ಕಳಾಗಿ ಬಾಳಿ ಬದುಕಲು ನಮ್ಮನ್ನು ಪ್ರೇರೇಪಿಸಬೇಕೆಂದು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡುತ್ತೇವೆ. ಕೇಳು ನಮ್ಮ ತಂದೆ, ಆಮೆನ್. ಕೂಡಿ ಈಗ ಯುಕ್ತವಾದ ಕಳವಳಿಕೆಯ ಕಾರಣವನ್ನು ಕೇಳ. ಇದಕ್ಕೆ ನೇಮಕವಾದ ವೇದಪಾರಾಯಣ ಪಾಠವು ಕಳವಳಿಕೆಯ ಪುಸ್ತಕದಲ್ಲಿ ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ರಿಂದ 14ನೇ ವಚನದವರೆಗೆ. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ರಿಂದ 14ನೇ ವಚನದವರೆಗೆ. ಸಂಸೋನನ ಜನನ. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು 4 ವರ್ಷಗಳ ತನಕ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು. ಚೋದೋ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದ್ದರಿಂದ ಜಾಗರೂಕತೆಯಿಂದ ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯಲಿರು, ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡಲಿರು. ನೀನು ಗರ್ಭವತಿಯಾಗಿ ಹೇರುವ ಮಗನ ತಲೆಯ ಮೇಲೆ ಕ್ಷೌರಿಕ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ತರುವಾಯ ಆ ಸ್ತ್ರೀಯು ತನ್ನ ಗಂಡನ ಬಳಿಗೆ ಹೋಗಿ, ಒಬ್ಬ ದೇವಪುರುಷನು ನನ್ನ ಹತ್ತಿರ ಬಂದಿದ್ದನು. ದೇವದೂತನ ರೂಪದಂತಿತ್ತು, ಭಯಂಕರನಾಗಿದ್ದನು. ನೀನು ಎಲ್ಲಿಂದ ಬಂದು ಎಂದು ನಾನು ಅವನನ್ನು ಕೇಳಲಿಲ್ಲ. ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ. ಆದರೆ ನನಗೆ, ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದ್ದರಿಂದ ನೀನು ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧಾಹಾರವನ್ನು ಮುಟ್ಟಬೇಡ. ಆ ಹುಡುಗನು ಹುಟ್ಟಿದಂದಿನಿಂದ ಸಾಯುವವರೆಗೆ ದೇವರಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದನು ಅಂದಳು. ಮಾನೋಹನು ಇದನ್ನು ಕೇಳಿ ಯೆಹೋವನಿಗೆ, ಸ್ವಾಮಿ, ದಯವಿರಲಿ. ನೀನು ಕಳುಹಿಸಿದ ದೇವಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ ಮಾಡಬೇಕಾದದ್ದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು ದೇವರು ಅವನ ಮೊರೆಯನ್ನು ಕೇಳಿ, ಆ ಸ್ತ್ರೀಯು ಹೊಲದಲ್ಲಿ ಕೂತಿರುವಾಗ ದೇವದೂತನು ತಿರುಗಿ ಬಂದನು. ಆಕೆಯ ಗಂಡನಾದ ಮಾನೋಹನು ಅಲ್ಲಿರಲಿಲ್ಲ. ಆದುದರಿಂದ ಆಕೆಯು ಬೇಗನೆ ಗಂಡನ ಬಳಿಗೆ ಹೋಗಿ, ಮೊನ್ನೆ ನನಗೆ ಪ್ರತ್ಯಕ್ಷನಾದ ಪುರುಷನು ತಿರುಗಿ ಬಂದಿದ್ದಾನೆಂದು ತಿಳಿಸಲು ಅವನೆದ್ದು ಹೆಂಡತಿಯೊಡನೆ ಬಂದು ಆ ಪುರುಷನಿಗೆ, ಮೊನ್ನೆ ಈಕೆಯೊಡನೆ ಮಾತಾಡಿದವನು ನೀನೋ ಎಂದು ಕೇಳಲು ಅವನು, ಹೌದು, ನಾನೇ ಅಂದನು. ಆಗ ಮಾನೋಹನು, ನೀನು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗೋಸ್ಕರ ಮಾತಾಡತಕ್ಕದೇನು? ಅವನನ್ನು ಹೇಗೆ ನಡೆಸತಕ್ಕದು ಎಂದು ಕೇಳಲು ಯೆಹೋವನ ದೂತನು ಮಾನೋಹನಿಗೆ, ನಾನು ಹೇಳಿದ್ದನ್ನೆಲ್ಲ ಈಕೆಯು ಜಾಗರೂಕತೆಯಿಂದ ಕೈಕೊಳ್ಳಲಿ. ದ್ರಾಕ್ಷಾಫಲವನ್ನು ತಿನ್ನದಿರಲಿ, ದ್ರಾಕ್ಷಾರಸವನ್ನಾಗಲಿ ಬೇರೆ ಮದ್ಯವನ್ನಾಗಲಿ ಕುಡಿಯದಿರಲಿ, ನಿಷಿದ್ಧ ಆಹಾರವನ್ನು ಮುಟ್ಟದಿರಲಿ. ಹೀಗೆ ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕೈಕೊಳ್ಳಲಿ ಅಂದನು. ನಾವು ಹಾಡುವ ಕನ್ನಡ ಸಂಗೀತದಲ್ಲಿ 11ನೆಯ ಕನ್ನಡ ಸಂಗೀತ ಆರಂಭದ 2 ಚರಣಗಳನ್ನು ಹಾಡೋಣ. ಕನ್ನಡ ಸಂಗೀತ.
ಕೊಡುವೆ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ನಟಿಸದೆ ಕರ್ತನಿಗೆ ಮೆಚ್ಚುಗೆಯಾಗುವ ಬಾಲ ಶಿಕ್ಷೆಯನ್ನು ಮಾರ್ಗೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಧಿಸಲಿದೆ. ಕೀರ್ತನೆಗಳನ್ನು 177ನೇ ಕೀರ್ತನೆ ಉತ್ತರ ಪ್ರಕಟಣೆಗಾಗಿ 177ನೇ ಕೀರ್ತನೆ 4 ವಚನಗಳನ್ನು ಕೀರ್ತನೆ 177. ಯೆಹೋವನು ಮನೆ ಕಟ್ಟಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯುತ್ತಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಹೊತ್ತು ನೀರು ಬರುವವರೆಗೆ ನೀವು ಆಹಾರಕ್ಕಾಗಿ ಎಷ್ಟು ಕಷ್ಟಪಡುವುದು ಪುತ್ರ ಸಂತಾನವು ಯೆಹೋವನಿಂದ ಬರುವ ಸ್ವಾಸ್ಯವು, ಗರ್ಭಫಲವು ಆತನ ಬಹುಮಾನವೇ. ಇನ್ನು ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಗುರುಭಾಗದಲ್ಲಿ ವೈಗಳ ಸಂಗಡ ವ್ಯಾಜ ಮಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ವಿಶ್ವಾಸವನ್ನು ಅರಿಕೆ ಮಾಡುವುದನ್ನು ನಾವು ಒಟ್ಟಾಗಿ ನಮ್ಮ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಪರಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇವೆ. ಆತನಿಗೆ ನಂಬುತ್ತೇವೆ. ಈಗ
ಈಗ ನಮ್ಮ ಸಭೆಯ ಸಂಡೇ ಸ್ಕೂಲ್ ಮಕ್ಕಳಿಂದ ಒಂದು ಆಕ್ಷನ್ ಸಾಂಗ್ There comes a time when we hear a certain call, when the world must come together as one. There are people dying, and it's time to lend a hand to life, the greatest gift of all. We can go on, pretending day by day that someone somewhere will make a change. We are all a part of God's great big family. Then the truth in our love's all we need. We are the love, we are the children, we are the ones who make a brighter day. So let's start giving. Let's not try to make it. We're saving our own lives. It's true, we make a better day, just you and me. Send in your heart, so they know that someone cares, and their lives will be stronger and free. There's God to show us by turning stone to bread, and so we all must lend a helping hand. We are the world, we are the children, we are the ones who make a brighter day. So let's start giving. Let's not try to make it. We're saving our own lives. It's true, we make a better day, just you and me. When time out deceives the whole at all, but we just believe there's nowhere we can fall. Let's realize that change can only come when we stand together as one. We are the world, we are the children, we are the ones who make a brighter day. So let's start giving. Let's not try to make it. We're saving our own lives. It's true, we make a better day, just you and me. We are the world, we are the children, we are the ones who make a brighter day. So let's start giving. ಎರಡನೇ ಬಹುಮಾನವನ್ನು ಪಡೆದುಕೊಂಡು ನಮ್ಮೆಲ್ಲರನ್ನು ಹಿಂದೆಗೊಳಿಸಿದ್ದಾರೆ. ಆ ಮಕ್ಕಳು ಯಾರಾದರೆ ಸಮನ್ವಯಿಸಿ ಮತ್ತು ರೇನಾಲ್ ಜೋನ್ಸ್ ಇದನ್ನು ನಮ್ಮ ಬಹುಮಾನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಅಯ್ಯನವರು ಈ ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸುವವರಾಗಿದ್ದೇನೆ. ಶಿಕ್ಷಕಿಯಾಗಿ ಈ ಮಕ್ಕಳನ್ನು ತಯಾರುಗೊಳಿಸಲು ಸಹಾಯಗೊಳಿಸಿದ ಹೆತ್ತವರಿಗೂ ಅನಂತರದ ವಂದನೆಗಳು. ಮಾಡುವಾಗ ಕಾರ್ಯಕ್ರಮ ಸಂಘಟನೆ
ಕೃಪೆಗಳಲ್ಲಿ ಐಶ್ವರ್ಯನಾದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಉಂಟು ಮಾಡಿದ ಮೇಲನ್ನು ನೆನೆಸಿ ಈ ಕಾಣಿಕೆಯನ್ನು ನಿನ್ನ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇವೆ. ಇದನ್ನು ಸ್ವೀಕರಿಸಿ ನಮ್ಮನ್ನು ಹರಸು ದೇವ. ಉದ್ಯೋಗಗಳಲ್ಲಿ, ವ್ಯಾಪಾರಗಳಲ್ಲಿ, ಕುಟುಂಬ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೀಡೆಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಬಹುಮಾನವಾಗಿ ನೀನು ಅನುಗ್ರಹಿಸಿಕೊಟ್ಟ ಮಕ್ಕಳಿಗಾಗಿ, ಅವರಲ್ಲಿನ ಮುಗ್ಧತೆಗಾಗಿ ನಿನಗೆ ಸ್ತೋತ್ರ. ನಾವು ನಿನ್ನ ವಿಧೇಯ ಮಕ್ಕಳಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ಕರ್ತನೇ, ನಾವು ಸಭೆಯಾಗಿ ಅರ್ಪಿಸಿರುವ ಈ ಕಾಣಿಕೆಯನ್ನು ಆಶೀರ್ವದಿಸು. ನಿನ್ನ ರಾಜ್ಯದ ಸೇವೆಗಾಗಿ ವಿನಿಯೋಗಿಸಲು ಸಹಾಯಿಸು. ಇದರೊಂದಿಗೆ ನಮ್ಮನ್ನೇ ನಿನಗೆ ಸಮರ್ಪಿಸುವ ಕೃಪೆಯನ್ನು ದಯಪಾಲಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ ಎಂಬುದಾಗಿ ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ವಿಶ್ವದ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಮಕ್ಕಳ ಸ್ನೇಹಿತನಾಗಿರುವ ದೇವರೇ, ಮಕ್ಕಳು ನಿನ್ನ ಆಶೀರ್ವಾದದ ದಾನ. ಅವರನ್ನು ಪರಾಂಬರಿಸಿ ನಿನಗಾಗಿ ಬೆಳೆಸುವ ಗುರುತರವಾದ ಜವಾಬ್ದಾರಿಯನ್ನು ಪಾಲಕರಿಗೆ ನೀಡಿದ್ದಿ. ಹೆತ್ತವರು ಮಕ್ಕಳಿಗೆ ಭೂಷಣ ಎಂಬಂತೆ ತಂದೆ ತಾಯಿಗಳು ಅವರ ಪಾಲನೆಯಲ್ಲಿ ನಿನ್ನ ಕೃಪೆಯಿಂದ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಜ್ಞಾನಪೂರ್ಣರಾಗಿ ಬೆಳೆದು ಲೋಕದಲ್ಲಿ ಬಿದ್ದು ಹೋಗದೆ ಆದರ್ಶಪ್ರಾಯರಾಗಿ ಮಿನುಗುವಂತೆ ನಿನ್ನಾತ್ಮನ ನಡೆಸುವಿಕೆಯನ್ನು ದಯಪಾಲಿಸು ಎಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಭಾನುವಾರ ಶಾಂತಿಸೋಣ. ಮಹಾಮಹಿಮನಾದ ಸ್ವರ್ಗೀಯ ದೇವರೇ, ಪ್ರಪಂಚದಾದ್ಯಂತ ನಡೆಯುತ್ತಿರುವ ಎಲ್ಲ ಭಾನುವಾರ ಶಾಲೆಗಳಿಗಾಗಿ ನಿನ್ನಲ್ಲಿ ಬೇಡುತ್ತೇನೆ. ಇದರಲ್ಲಿ ನಡೆಯುವ ಎಲ್ಲ ವಿಧ ಚಟುವಟಿಕೆಗಳನ್ನು ಆಶೀರ್ವದಿಸು. ಭಾನುವಾರ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳನ್ನು ನೀನು ಸಂರಕ್ಷಿಸಿ ಮುನ್ನಡೆಸು. ನಿನ್ನ ಸಾಕ್ಷಿಯ ಸ್ತಂಭಗಳಾಗಿ ರೂಪಿಸು. ಮಕ್ಕಳನ್ನು ನಿನ್ನ ಜ್ಞಾನದಲ್ಲಿ ಮುನ್ನಡೆಸುವ ಜವಾಬ್ದಾರಿ ಹೊತ್ತಿರುವ ಭಾನುವಾರ ಶಾಲಾ ಶಿಕ್ಷಕಿಯರನ್ನು ಹೇರಳವಾಗಿ ಆಶೀರ್ವದಿಸು. ಅವರು ನಿನ್ನ ತಿಳುವಳಿಕೆಯಿಂದ ತುಂಬಿದವರಾಗಿ ಮಕ್ಕಳನ್ನು ನಿನ್ನ ಬಹುಮಾನವಾಗಿ ಸತ್ಯದ ಬೆಳಕಿನ ಕಿರಣಗಳಾಗಿ ಹೊರಹೊಮ್ಮುವ ಸಾಧನಗಳಾಗಿ ರೂಪಿಸುವಂತೆ ಕೃಪೆ ದಯಪಾಲಿಸೆಂದು ನಿನ್ನಲ್ಲಿ ನಮ್ರವಾಗಿ ಬೇಡುತ್ತೇವೆ. ಶೋಷಣೆಗೆ ಒಳಗಾಗಿರುವ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ರಕ್ಷಕನಾದ ಯೇಸುವೆ, ತಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬಗಳಲ್ಲಿ, ಸಮಾಜದಲ್ಲಿ ಸಂದಿಗ್ಧ ಪರಿಸ್ಥಿತಿಗಳಿಗೆ ಸಿಕ್ಕಿ ಜೀವನ ನಡೆಸಲು ಹೋರಾಡುತ್ತಿರುವ ಮಕ್ಕಳಿಗಾಗಿ ನಿನ್ನಲ್ಲಿ ಬೇಡುತ್ತೇವೆ. ಅಂಥವರು ಸಹಾಯಕ್ಕಾಗಿ ಮೊರೆ ಇಡುವಾಗ ಸಾಂತ್ವನ ಬಲ, ನಿರೀಕ್ಷೆ ನೀಡಿ ಉದ್ಧರಿಸು. ಅವಕಾಶ ವಂಚಿತ ಅನಾಥ ಎಳೆಯರನ್ನು ಕಟಾಕ್ಷಿಸು. ದೇವ, ಅವರನ್ನು ಉತ್ತಮ ಸ್ಥಿತಿಗೆ ತರುವಲ್ಲಿ ಶ್ರಮಿಸುವ ಪ್ರತಿಯೊಂದು ಸಂಘ ಸಂಸ್ಥೆಗಳ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಆಶೀರ್ವಾದಿಸು. ಕ್ರಿಸ್ತನ ರಾಯಭಾರಿಗಳಾಗಿರುವ ನಾವು ಕೂಡ ಈ ಕಾರ್ಯದಲ್ಲಿ ಕೈ ಜೋಡಿಸುವ ಮನಸ್ಸನ್ನು ಅನುಗ್ರಹಿಸೆಂದು ನಿನ್ನಲ್ಲಿ ದೀನತೆಯಿಂದ ಬೇಡುತ್ತೇವೆ. ವಿಶೇಷ ಸಾಮರ್ಥ್ಯ ಹಾಗೂ ಮಾನಸಿಕವಾಗಿ ಬಲಹೀನ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ದಯಾಪರನೆ, ಲೋಕದಲ್ಲಿ ಅನೇಕ ಮಕ್ಕಳು ಸಾಮಾನ್ಯ ಮಕ್ಕಳಿಗಿಂತ ಭಿನ್ನವಾಗಿ ಜನಿಸಿ ಸಮಾಜದಲ್ಲಿ ಅವರ ಕಲಿಯುವಿಕೆ, ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಇರುವಂತಹ ಇವರನ್ನು ಆಶೀರ್ವದಿಸಿ ಕಾಪಾಡು. ಅವರಿಗೂ ಅವರ ಹೆತ್ತವರಿಗೂ ಬೇಕಾದ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಿ ಇವರಿಗಾಗಿ ಸೇವೆ ಸಲ್ಲಿಸುತ್ತಿರುವ ಸಂಘ ಸಂಸ್ಥೆಗಳನ್ನು, ಸ್ವಯಂ ಸೇವಕರನ್ನು, ವಿದ್ಯಾಲಯಗಳನ್ನು ನಿನ್ನ
ಕೃಪೆಯಿಂದ ಮುನ್ನಡೆಸಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಕ್ರೈಸ್ತ ಶಿಕ್ಷಣ ಸೇವೆಗಾಗಿ ಪ್ರಾರ್ಥಿಸೋಣ. ನಿತ್ಯ ಪ್ರಭಾವದ ಅರಸನಾದ ದೇವರೇ, ರಕ್ಷಕನೇ, ಕ್ರೈಸ್ತ ಶಿಕ್ಷಣ ಸೇವೆಯನ್ನು ಆಶೀರ್ವದಿಸಿ ಬಲಪಡಿಸು. ಸಿನೋಡ್ ಕ್ರೈಸ್ತ ಶಿಕ್ಷಣ ವಿಭಾಗ, ಡಯೋಸಿಸ್ನ ಕ್ರೈಸ್ತ ಶಿಕ್ಷಣ ಸಮಿತಿ, ಈ ವಿಭಾಗಗಳ ಎಲ್ಲ ಸಿಬ್ಬಂದಿಗಳನ್ನು, ನಾಯಕ ನಾಯಕಿಯರನ್ನು ಹರಸಿ ಕಾಪಾಡು. ನಮ್ಮ ಡಯೋಸಿಸ್ನ ಬಿಷಪರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಭಾ ಪಾಲಕ ಪಾಲಕಿಯರನ್ನು, ಸಭಾ ಸೇವಕ ಸೇವಕಿಯರನ್ನು, ಸೌವರ್ತಿಕರನ್ನು, ನಿನ್ನ ಸೇವೆಯಲ್ಲಿ ರೂಪುಗೊಳ್ಳುತ್ತಿರುವವರನ್ನು, ದೈವಶಾಸ್ತ್ರೀಯ ಶಿಕ್ಷಣ ತರಬೇತಿ ಕೇಂದ್ರವನ್ನು, ಅದರ ಎಲ್ಲ ಪದಾಧಿಕಾರಿಗಳನ್ನು, ಸೇವಕ ಸೇವಕಿಯರನ್ನು ಆಶೀರ್ವದಿಸು. ಮಕ್ಕಳಿಗೆ ಯೋಗ್ಯ ಶಿಕ್ಷಣ ನೀಡಲು ಮುಂಗೊಳ್ಳುವಂತೆ ಕ್ರೈಸ್ತ ಶಿಕ್ಷಣ ದೇವರ ಬಹುಮಾನವಾಗಿ ಕಾರ್ಯಗತಗೊಳ್ಳಲು ನಿನ್ನ ಕೃಪೆ ನೀಡಬೇಕೆಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಪ್ರೀತಿಯ ಸಭೆಯವರೇ, ಈಗ ನಮ್ಮ ಸಂಡೇ ಸ್ಕೂಲ್ ಮಕ್ಕಳಿಂದ ಒಂದು ವಿಶೇಷ ರಾಗವನ್ನು ಕೇಳೋಣ. ಈ ರಾಗವನ್ನು ಕೇಳ್ತಾ ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ನಮಗೆ ಕೃಪೆಯ ಆಶೀರ್ವಾದವನ್ನು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳಬೇಕು. ನಾವೀಗ ತಂದೆಯೊಳಗೆ ನಮ್ಮ ಯೋಚನೆಗಳನ್ನು, ನಮ್ಮ ಮಾತುಗಳನ್ನು ನಿನ್ನ ಪ್ರೀತಿಯ ಕೈಗಳಿಗೆ ಸೇರಿಸುವ ನೀನು ನಮ್ಮನ್ನು ತುಂಬಿಸಬೇಕಾಗಿ, ನಿನ್ನ ಶಕ್ತಿಯನ್ನು ತುಂಬಿಸಬೇಕಾಗಿ ಮತ್ತು ನಾವು ಯಾವ ಆಲೋಚನೆಗಳು ನಿನ್ನಲ್ಲಿ ಕೈಗೆ ನಡೆಸುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನಿಮ್ಮ ಮಾತುಗಳು ನಿಮ್ಮನ್ನು ತೋರಿಸಲಿ, ನಿಮ್ಮ ಪ್ರತ್ಯಕ್ಷ ದರ್ಶನದ ಅನುಭವವನ್ನಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಕೇಳಿದ್ದೇವೆ. ಆಮೆನ್. ಪ್ರೀತಿಸಿದರೆ ಕೆಲವು ದಿನಗಳಿಂದ ನನಗೆ ಪ್ರಸಂಗ ಮಾಡಿದ್ದೇವೆ. ಪ್ರಸಂಗ ಮಾಡಲಿಲ್ಲ ಅದರಿಂದ ದಯಮಾಡಿ ಯಾವ ಹೊಸ ಆಲಯ ಬಂದಿದ್ದಾರೆ ಅಂತ ಸಾಧ್ಯತೆ ಸೇರಿಕೊಂಡಿದೆ.
ಇವತ್ತು ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಅಂತ ಹೇಳುವಾಗ ಇದನ್ನ ಮಕ್ಕಳ ಹಬ್ಬ ಅಂತ ಸಹ ಹೇಳಿ ಸರಳವಾಗಿ ಒಂದು ಮಕ್ಕಳ ಹಬ್ಬ ಅದನ್ನ ಕೆಟ್ಟೂರು ಕೇಳ್ತಾರೆ ಜೋಗುಲ್ನ ಪರ್ವ ತುಳುವಿನ ಜೋಗುಲ್ನ ಪರ್ವ ಅಂತ ಹೇಳ್ತಾರೆ. ಜೋಗುಲ್ನ ಪರ್ವ ಮಾತ್ರ ಸಂಡೇ ಸ್ಕೂಲ್ ಡೇ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಜೋಗುಲ್ನ ಪರ್ವ ಮಾತ್ರ ಅಥವಾ ಮಾತೆಗಳ ಪರ್ವ ಎಲ್ಲರ ಹಬ್ಬವ ನನ್ನ ತುಳುವನ್ನು ಟ್ರಾನ್ಸ್ಲೇಟ್ ಮಾಡ್ತಾನೆ ಇದು ಎಲ್ಲರ ಹಬ್ಬವ ಅಥವಾ ಮಕ್ಕಳ ಹಬ್ಬ ಮಾತ್ರವ ಅನ್ನುವ ನಿಟ್ಟಿನಲ್ಲಿ ಬಹುಶಃ ಇವತ್ತಿನ ಕ್ಲಾಸಸ್ಗಳನ್ನ ನಾವು ಆಲೋಚನೆ ಮಾಡಿದ್ರೆ ಕೆಲವು ವಿಚಾರಗಳ ನಮಗೆ ಹೇಳ್ಕೊಳ್ತಾರೆ. ಇಂದು ಮಕ್ಕಳ ಹಬ್ಬ ಒಂದು ಕಡೆ ಆದರೆ ಇಲ್ಲ ನಮ್ಮೆಲ್ಲರಿಗೂ ಒಂದು ಹಬ್ಬ ಎಲ್ಲರಿಗೂ ಹಬ್ಬ. ಸ್ನೇಹಿತರೆ, ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಇದರ ಒಂದು ಸಣ್ಣ ಇತಿಹಾಸವನ್ನ ಕೆಲವು ಸೆಕೆಂಡ್ಗಳಲ್ಲಿ ವರ್ಲ್ಡ್ ಸಂಡೇ ಸ್ಕೂಲ್ ಡೇಯ ಇತಿಹಾಸವನ್ನು ಸ್ವಲ್ಪ ನೋಡುವಂತ ಪ್ರಯತ್ನ ಮಾಡೋಣ. ವರ್ಲ್ಡ್ ಸಂಡೇ ಸ್ಕೂಲ್ ಡೇಯ ಇತಿಹಾಸ ಹೇಳಿದ್ರೆ ಸಾಧಾರಣವಾಗಿ ನಿಮ್ಗೆ ಯಾರಿಗಾದ್ರೂ ಗೊತ್ತು, ನಮ್ಮ ಮಕ್ಕಳು ಇದ್ದಿರೋದ್ರಿಂದ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಸ್ಟಾರ್ಟ್ ಮಾಡೋದು ಯಾರು ಮಕ್ಕಳಿಗೆ ಯಾರಿಗಾದ್ರೂ ಗೊತ್ತಿದೆಯಾ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಸ್ಟಾರ್ಟ್ ಮಾಡಿದ್ರೆ ಯಾರು ಅಂತ? ರಾಬರ್ಟ್ ಜೆ ಕರೆಕ್ಟ್, ರಾಬರ್ಟ್ ಜೆ ಅಂತ ನಾವು ಹೇಳಿದ್ದೇವೆ. ಆದರೆ ಇದು ನಿಜವಾಗಿ ಆರಂಭವಾದದ್ದು ರಾಬರ್ಟ್ ಜೆ ಕಾಲದಲ್ಲಿ ಅಲ್ಲ, ಇದಕ್ಕಿಂತ ಮೊದಲು ಆರಂಭವಾದದ್ದು. ಇದು ರಾಬರ್ಟ್ ಜೆ ಬಂದದ್ದು 1780. ಆದರೆ ಈ ಸಂಡೇ ಸ್ಕೂಲ್ನ ಕಾನ್ಸೆಪ್ಟ್ ಆರಂಭವಾದದಕ್ಕಿಂತ ಮೊದಲು ಬಹುಶಃ ಪ್ರತಿ ಸುಧಾರಣೆ ಅನ್ನುವಂಥ ಸಂದರ್ಭದಲ್ಲಿ ಕೌಂಟರ್ ರಿಫಾರ್ಮೇಷನ್ ಕೌಂಟರ್ ರಿಫಾರ್ಮೇಷನ್ ಮೂವ್ಮೆಂಟ್ಗಳು ಕಥೋಲಿಕ ಸಮುದಾಯದಲ್ಲಿ ಕೌಂಟರ್ ರಿಫಾರ್ಮೇಷನ್ ಮೂವ್ಮೆಂಟ್ ನೋಡಿ. ಮೊನ್ನೆ ನಾವು ರೆಫಾರ್ಮೇಷನ್ ಸಭೆಯನ್ನು ಮಾಡಿದ್ದೇವೆ 30ನೇ ತಾರೀಕು ಅಕ್ಟೋಬರ್ 30 ರೆಫಾರ್ಮೇಷನ್ ಆದ ದಿನ. ರೆಫಾರ್ಮೇಷನ್ ಆದ ಮೇಲೆ ಕಥೋಲಿಕ ಸಭೆಯಿಂದ ಪ್ರೊಟೆಸ್ಟಾಂಟ್ ಸಭೆ ಅಥವಾ ಈಗ ರಿಫಾರ್ಮ್ ಚರ್ಚಸ್ ಹೊರಗೆ ಬಂತು. ಇದಾದ ಮೇಲೆ ಆಧುನಿಕ ಕಥೋಲಿಕ ಸಭೆ ಯೋಚನೆ ಮಾಡಿ ಆರಂಭ ಮಾಡಿತು. ದೊಡ್ಡ ಗುಂಪು ಹೊರಗೆ ಹೋಗ್ತಾ ಇದ್ದಾರೆ, ನಮ್ಮ ಸಭೆಯಲ್ಲಿ ಇರುವಂತ ಏನೋ ಮಿಸ್ಟೇಕ್ಸ್ ಗಳನ್ನ ನಾವು ಸರಿ ಮಾಡಬೇಕು ಅಂತ ಒಂದು ಕಡೆ ಆದರೆ ಸಭೆಯನ್ನ ಉಳಿಸುವುದಕ್ಕೆ ಕೌಂಟರ್ ರಿಫಾರ್ಮೇಷನ್ ಅನ್ನೋದನ್ನು ಆರಂಭ ಮಾಡಿತು. ಅದು ಕಥೋಲಿಕ ಸಭೆ ಕೌಂಟರ್ ರಿಫಾರ್ಮೇಷನ್ ಅಂತ ಕರೀತಾರೆ. ಇದರಲ್ಲಿ ಆಗಿನ ಕಾಲದಂತ ಚಾರ್ಲ್ಸ್ ಬೊರಿಗ್ಯೂ ಅನ್ನುವಂಥ ಒಬ್ಬ ಪಾದ್ರಿ ಮಿಲಾನ್ನಲ್ಲಿ ಆದಂತಹ ಮಿಲಾನ್ನ ಡಯಾಸಿಸ್ನಲ್ಲಿ ಇರುವಂತವರು ಇಲ್ಲಿ 1500ರಲ್ಲಿ ಇವರೊಂದು ಯೋಚನೆ ತಗೊಂಡ್ಬರ್ತಾರೆ. ಸಭೆಯಲ್ಲಿ ಒಂದು ಪುನಃಸ್ಥಾಪನೆ ಮಾಡಿದ್ದಾರೆ. ಯುವಜನರಿಗೋಸ್ಕರ ಬೋಧನೆಯನ್ನ ಮಾಡಬೇಕು, ಕ್ರೈಸ್ತ ಬೋಧನೆಯನ್ನ ಯುವಜನರಿಗೆ ಕೊಡಬೇಕು ಅನ್ನೋ ಯೋಚನೆಯನ್ನು ತಗೊಂಡ್ಬರ್ತಾರೆ. ಇದಕ್ಕೆ ಅವರು ಕ್ರೈಸ್ತ ಸಿದ್ಧಾಂತಗಳ ಸೌಹಾರ್ದತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಕ್ರೈಸ್ತ ಸಿದ್ಧಾಂತಗಳ ಸೌಹಾರ್ದತೆ, ಕಾನ್ಫಿಡೆನ್ಸಿ ಆಫ್ ಕ್ರಿಶ್ಚಿಯನ್ ಡಾಕ್ಟ್ರಿನ್ಸ್, ಸಿಸಿಡಿ ಅಂತ ಸಹ ಕರೀತಾರೆ. ಸಿಸಿಡಿ ಎಷ್ಟು ಮಂದಿ ನೆನಪಿದೆ? ಸಿಸಿಡಿ ಹೇಳಿದ್ರೆ ಕೆಫೆ ಕಾಫಿ ಅಂತ ನಾವು ಹೇಳ್ತೇವೆ ಸಾಧಾರಣವಾಗಿ, ಅಲ್ಲ. ಸಿಸಿಡಿ ಹೇಳಿದ್ರೆ ಕಾನ್ಫಿಡೆನ್ಸಿ ಆಫ್ ಕ್ರಿಶ್ಚಿಯನ್ ಡಾಕ್ಟ್ರಿನ್, ಸಿಸಿಡಿ. ಆಗಿನ ಕಾಲದಲ್ಲಿ ಇವತ್ತಿಗೂ ಸಹ ಕ್ರೈಸ್ತ ಕಥೋಲಿಕ ಸಮುದಾಯದಲ್ಲಿ ಸಿಸಿಡಿ ಹೇಳ್ಬಿಟ್ಟು ಕೆಟಗಿಸಮ್ ಇವತ್ತಿಗೂ ಸಹ ಇದು ಸಾಧಾರಣವಾಗಿ ಆರಂಭವಾದದ್ದು 1500ರಲ್ಲಿ ಆರಂಭವಾಗಿದೆ. ಇದು ಯುವಜನರಿಗೆ ಕ್ರೈಸ್ತ ಬೋಧನೆಗಳನ್ನು ಅಲ್ಲಿವರೆಗೆ ಸಭೆಯಲ್ಲಿ ಬೋಧನೆ ಕೊಡುವಂಥ ರೀತಿಯಿಲ್ಲ. ಇದನ್ನು ಆರಂಭ ಮಾಡಿದ ನಂತರ 1780ರಲ್ಲಿ ರಾಬರ್ಟ್ ಜೇಮ್ಸ್ ಇವರು ಒಂದು ಇದೇ ಯೋಚನೆಯನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ತಾರೆ. ಬೇಸಿಕಲಿ ರಾಬರ್ಟ್ ಜೇಮ್ಸ್ ಅವರ ಒಂದು ಯೋಚನೆ ಹೇಳಿದ್ರೆ ಅವರು ತುಂಬಾ ಮಂದಿ ಆಗಿನ ಕಾಲದಲ್ಲಿ ಗಮನಿಸ್ತಾ ಇದ್ರು. ತುಂಬಾ ಮಂದಿ ಮಕ್ಕಳು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಂತ ಮಕ್ಕಳುಗಳು ಇವರಲ್ಲಿ ತುಂಬಾ ಮಂದಿ ಕ್ರಿಮಿನಲ್ ಆಕ್ಟಿವಿಟೀಸ್ ಇರ್ತಾ ಇತ್ತು. ಈ ಮಕ್ಕಳಲ್ಲಿ ತುಂಬಾ ಮಂದಿ ಕ್ರಿಮಿನಲ್ ಆಕ್ಟಿವಿಟಿ ಕೂಲಿ ಕೆಲಸ ಮಾಡುವಂತ ಇವರನ್ನೆಲ್ಲ ಗಮನಿಸಿದಂತ ಗಮನಿಸಿದ್ರು. ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನು ಅವಾಯ್ಡ್ ಮಾಡಬೇಕಾದ್ರೆ ಇವರಿಗೆ ಒಂದೇ ಒಂದು ಔಷಧಿ ಯಾವುದು ಅಂದರೆ ಕ್ರೈಸ್ತ ಬೋಧನೆಯನ್ನು ಮಾಡಬೇಕು. ಕ್ರೈಸ್ತ ಬೋಧನೆಯನ್ನು ಮಾಡಿಕೊಂಡ್ರೆ ಈ ಮಕ್ಕಳು ಕ್ರಿಮಿನಲ್ಸ್ ಆಗುವುದಿಲ್ಲ
ಅನ್ನೋ ಒಂದು ಯೋಚನೆ. ಜೈಲು ಸುಧಾರಣೆ ಮಾಡುವುದಕ್ಕೋಸ್ಕರ ಜೈಲನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ಆಗ ಇವರು ಆರಂಭ ಮಾಡಿರುವಂತಹ ಮೊದಲನೇ ಹೆಜ್ಜೆ ಹೇಳಿದ್ರೆ ಈ ಮಕ್ಕಳನ್ನೆಲ್ಲ ಕೂಡಿಸಿ ಈ ಮಕ್ಕಳಿಗೆ ಕ್ರೈಸ್ತ ಬೋಧನೆಗಳನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ರೈಸ್ತ ಬೋಧನೆಗಳನ್ನು ಕೊಟ್ಟಾಗ ಮುಂದೆ ಬೇರೆಯವರಿಗೆ ಅನಿಸಿತು. ಆಗ ಮುಂದೆ ಸುಮಾರು ದಿನಗಳ ನಂತರ ಕ್ರೈಮ್ ರೇಟ್ ಕಡಿಮೆ ಆಯಿತು. ಆಗ ಗೊತ್ತಾಯಿತು ಇದರಿಂದ ಇದು ತುಂಬಾ ಇಂಪ್ಯಾಕ್ಟ್ ಆಗಿದೆ, ಕ್ರೈಸ್ತ ಬೋಧನೆ ಮಕ್ಕಳಿಗೆ ಕೂಡ ತುಂಬಾ ಇಂಪ್ಯಾಕ್ಟ್ ಆಗಿದೆ ಹೇಳಿ. ಇದನ್ನ ಸಭೆ ಅದನ್ನ ಅಥಾರಿಟೇಟಿವ್ಲಿ ಬೇಸಿಕಲಿ ಅಫಿಷಿಯಲಿ ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಬೋಧನೆಯನ್ನ ಕೊಡುವಂಥದ್ದು ನಮ್ಮ ಸಭೆಯ ಭಾಗವಾಗಬೇಕು ಅಂತ ಹೇಳಿ ಇದನ್ನ ಸಂಡೇ ಸ್ಕೂಲ್ ಅಂತ ಆರಂಭ ಮಾಡಿದ್ರು. ಅವರು ಸಹ ಮೊದಲು ಭಾನುವಾರವೇ ಮಾಡ್ತಾ ಇದ್ದಿದ್ದೆ ಕೇಳಿದರೆ ಮಕ್ಕಳೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು, ಭಾನುವಾರ ರಜೆ ಇರ್ತಾ ಇತ್ತು ಹೇಳಿ. ಹಾಗೆ ಭಾನುವಾರ ಶಾಲೆ ಅನ್ನೋದು ಆರಂಭವಾಯಿತು. ಕೆಲವರು ಇದನ್ನು ಸಬ್ಬತ್ ಶಾಲೆ ಅಂತ ಸಹ ಹೇಳ್ತಾರೆ. ಇದಲ್ಲ, ಭಾನುವಾರ ನಡೀತಿದ್ದಂಥ ಶಾಲೆ ಭಾನುವಾರ ಶಾಲೆ ಅಷ್ಟೇ. ಈಗ ಸಹ ಭಾನುವಾರ ನಡೆಯುವಂಥ ಶಾಲೆ ಭಾನುವಾರ ಶಾಲೆ. ಸ್ನೇಹಿತರ ನೆನಪಿನಲ್ಲಿ ಇಟ್ಕೋಬೇಕು, ಏನು ಹೇಳಿದರೆ ಹಾಗಿದ್ಮೇಲೆ ಭಾನುವಾರ ಶಾಲೆ ಎಷ್ಟು ಪ್ರಾಧಾನ್ಯತೆ ಇದೆ, ಭಾನುವಾರ ಶಾಲೆಗೆ ಎಷ್ಟು ಪ್ರಾಧಾನ್ಯತೆ ಇದೆ. ಸಭೆಯನ್ನು ರೂಪುಗೊಳಿಸುವುದು ಮಾತ್ರ ಅಲ್ಲ ಭಾನುವಾರ ಶಾಲೆಯ ಕೆಲಸ, ಸಮಾಜವನ್ನು ರೂಪುಗೊಳಿಸುವಂಥದ್ದು ಭಾನುವಾರ ಶಾಲೆಯ ಕೆಲಸ. ಯಾಕೆ ಹೇಳಿದರೆ ಬೋಧನೆಯನ್ನು ಕೊಡುವ ಮೂಲಕ, ಅವತ್ತು ರಾಬರ್ಟ್ ರಿಕ್ಸ್ ಶುರು ಮಾಡಿದ್ದೇನೆ ಹೇಳಿದರೆ, ಬೋಧನೆಯನ್ನು ಕೊಡುವ ಮೂಲಕ ಸಮಾಜದಲ್ಲಿ ಕ್ರೈಮ್ ರೇಟ್ಸನ್ನು ಕಡಿಮೆ ಮಾಡಿದ್ದು. ಇವತ್ತು ನಾವು ಕೊಡುವ ಬೋಧನೆ ಹಂತಕ್ಕೆ ನಡೆಸಿಕೊಂಡು ಹೋಗಬೇಕಾಗಿರುವಂಥದ್ದು. ಸ್ನೇಹಿತರೆ, ಇವತ್ತಿನ ಶೀರ್ಷಿಕೆಗಳನ್ನು ನೋಡೋದಾದರೆ, ಇವತ್ತಿನ ಶೀರ್ಷಿಕೆ ಈ ಮಗು ಏನಾಗುವುದೋ ಅನ್ನುವಂಥದ್ದು. ಈ ಮಗು ಏನಾಗುವುದೋ, ವಾಟ್ ದಿಸ್ ಚೈಲ್ಡ್ ಇಸ್ ಗಾನ್ ಬಿ. ಈ ಮಗು ಏನಾಗುವುದೋ ಅನ್ನುವಂಥ ಯೋಚನೆಯನ್ನು ನೋಡಿದರೆ, ಸಾಧಾರಣವಾಗಿ ಯಾವಾಗ ಈ ಪ್ರಶ್ನೆ ಹೇಳ್ತೇವೆ ನಾವು, ಈ ಮಗು ಏನಾಗುತ್ತೋ, ಈ ಮಗು, ನಮ್ಮ ಭಾಷೆಯಲ್ಲಿ ಏನಾಗುತ್ತೋ ಈ ಮಗು ಅಂತ ಹೇಳ್ತೇವೆ. ಯಾವಾಗ ಹೇಳ್ತೇವೆ? ಈ ಪದ ಈ ಮಗು ಏನಾಗುವುದೋ ಅಂತ ಇದೆಯಲ್ಲ, ಮಾತ್ರ ಅಷ್ಟು ಮಾತ್ರ ವಾಕ್ಯ. ಆದರೆ ಅದಕ್ಕೆ ಅರ್ಥ ಬರುವುದು ನಾವು ಯೂಸ್ ಮಾಡುವ ನಮ್ಮ ಟೋನಿಂದ. ನಾವು ಯಾವ ಟೋನಲ್ಲಿ ಅದನ್ನು ಹೇಳ್ತೇವೆಯೋ ಹಾಗೆ ಅದು ನಮಗೆ ರೀಚ್ ಆಗ್ತದೆ. ಈ ಮಗು ಏನಾಗುವುದು ಅಂದರೆ ಭಯಂಕರ ದೊಡ್ಡ ಜನ ಆಗ್ತದೆ ಅಂತ. ಈ ಮಗು ಏನಾಗುವುದೋ ಅಂದರೆ ಈ ಮಗು ಏನಾಗುತ್ತೋ ಅಂತ, ಭವಿಷ್ಯ ಇಲ್ಲ ಮಗುಗೆ ಅಂತ. ಸ್ನೇಹಿತರೆ, ನಮ್ಮ ಟೋನ್ ಇಲ್ಲಿ ಇದಕ್ಕೆ ಅರ್ಥ ಕೊಡ್ತದೆ. ಈ ಮಗು ಏನಾಗುವುದು ಅನ್ನೋದಕ್ಕೆ ನಮ್ಮ ಟೋನ್, ನಾವು ಹೇಳುವಂಥ ಟೋನ್ ಇದಕ್ಕೆ ಅರ್ಥ ಕೊಡ್ತದೆ. ಇವತ್ತು ನಾವು ಓದಿದಂಥ 3 ಭಾಗಗಳನ್ನು ನೋಡ್ತಾ ಹೋದರೆ, 3 ಭಾಗಗಳು ಇವತ್ತು ವರ್ಲ್ಡ್ ಸಂಡೇ ಸ್ಕೂಲ್ ಡೇ, ಈ ಮಗು ಏನಾಗುವುದೋ ಅನ್ನೋದರ ಸುತ್ತಮುತ್ತ ಹೆಣೆಯಲ್ಪಟ್ಟ ಭಾಗಗಳು ಇವು. ಹೌದು, ಈ ಮಗು ಏನಾಗುವುದೋ ಅನ್ನೋದರ ಪ್ರಶ್ನೆ ಸಾಧಾರಣವಾಗಿ ಮಕ್ಕಳಿಗೆ, ದೊಡ್ಡವರಿಗೆ, ಹಿರಿಯರಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಇದೆ. ಸಾಧಾರಣವಾಗಿ ಮಕ್ಕಳನ್ನು ನೋಡಿದಾಗ ನಾನು ಕೇಳುವಂಥ ಪ್ರಶ್ನೆ, ವಾಟ್ ಯು ವಾಂಟ್ ಟು ಬಿಕಮ್, ಏನಾಗಬೇಕು ನೀವು ಮುಂದೆ ಅಂತ ಕೇಳ್ತೇವೆ. ಇಲ್ಲಿ ಸಹ ಮಕ್ಕಳು ಕೂತ್ಕೊಂಡಿದ್ದೀರಲ್ವಾ, ವಾಟ್ ಡು ಯು ವಾಂಟ್ ಟು ಬಿಕಮ್, ವಾಟ್ ಡು ಯು ವಾಂಟ್ ಟು ಬಿಕಮ್, ಕಮ್ ಆನ್ ಓಪನ್ ಯುವರ್ ಮೌತ್ ನೌ. ಯಾರಾದರೂ ಹೇಳಿ, ವಾಟ್ ಡು ಯು ವಾಂಟ್ ಟು ಬಿಕಮ್? ನಥಿಂಗ್. ನೀವೇನಾಗಬೇಕು ಮುಂದೆ? ವೆರಿ ಗುಡ್. ಆಸ್ಟ್ರೋನಾಟ್, ಸೈಂಟಿಸ್ಟ್, DC. ನೋಡಿ ಎಷ್ಟು ದೊಡ್ಡ, ಇವ್ರಿಗೆ ಕೇಳಿದರೆ ಇನ್ನೂ ಸಾಕಷ್ಟು ಹೇಳ್ತಾರೆ. ಇದೇ ಪ್ರಶ್ನೆಗಳನ್ನು ನಾವು ಸಣ್ಣವರಿದ್ದಾಗ ನಮಗೂ ಕೇಳಿದ್ರಲ್ವಾ? ಇದೇ ಪ್ರಶ್ನೆಗಳನ್ನು ನಾವು ಸಣ್ಣವರಿದ್ದಾಗ ನಮಗೂ ಕೇಳಿದ್ರು ಪ್ರಶ್ನೆ. ನಾವೇನು ಹೇಳಿದ್ದೇವಾಗ? ನಾವೇನು ಹೇಳಿದ್ದೆವು? ಯೋಚನೆ ಮಾಡಿ. ನಾವೇನು ಹೇಳಿದ್ದೆವು? ನಮಗೂ ಇದೇ ಪ್ರಶ್ನೆಗಳನ್ನು ಕೇಳಿದ್ರು. ಆಗ ನಾವು ಏನೇನೋ ಉತ್ತರಗಳನ್ನು ಕೊಟ್ಟಿದ್ದೆವು. ನಮಗೆ ಒಂದು ಆಶ್ಚರ್ಯ ಐತೆ, ನಾವು ಬಸ್ ಡ್ರೈವರ್ ಆಗ್ತೇವೆ ಅಂತ ಹೇಳ್ತಾ ಇದ್ವಿ. ಯಾಕೆ ಹೇಳಿದರೆ ಅದೊಂದು ಬಸ್ಸು ಈಗ ನಡೆಸುವಂತೆ ದೊಡ್ಡ ವಿಚಾರ ಆಗಿನ ಕಾಲದಲ್ಲಿ, ಬಸ್ ಡ್ರೈವರ್ ಅಂತ ಅಲ್ವ. ಹೀಗೆ ಇಂಥ ವಿಚಾರಗಳನ್ನು ನಾವು ಹೇಳ್ತಾ ಇದ್ದೀವಿ. ನಾವು ಈ ಪ್ರಶ್ನೆಗಳನ್ನು ಕೇಳಿದ್ರು, ನಮಗೂ ಉತ್ತರಗಳನ್ನು, ನಾವು ತರಾವರಿ ಉತ್ತರಗಳನ್ನು. ವಾಟ್ ಡು ಯು ವಾಂಟ್ ಟು ಬಿಕಮ್, ನೀವೇನಾಗಬೇಕು, ಇದೇ ಪ್ರಶ್ನೆಯನ್ನು ಇಡ್ತಾ ಇವತ್ತು ನಾವು ಮುಂದೆ ಯೋಚನೆ ಮಾಡ್ತಾ ಹೋಗೋಣ. ನನ್ನ ಮೊದಲನೇ ಯೋಚನೆ, ಮೊದಲನೇ ಹಳೆ ಒಡಂಬಡಿಕೆಯ ಆಧಾರದ ಮೇಲೆ ನಾವು ಯೋಚನೆ ಮಾಡುವಂಥ ಮೊದಲನೇ ಭಾಗ ಹೇಳಿದರೆ, ಮೊದಲನೇ ವಿಚಾರ ಇವತ್ತು ಹೇಳಿದರೆ ಆಶಿತಾ. ಮಕ್ಕಳಿಗೆ ಸ್ವಲ್ಪ ಜಾಪನೀಸ್ ಹಿನ್ನೆಲೆ ಇರೋದ್ರಿಂದ, ಜಾಪನೀಸ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ, ಆನಿಮೆಗಳನ್ನು ನೋಡ್ತಾ ಇದ್ದೀರಿ, ಆದ್ದರಿಂದ ಜಾಪನೀಸ್ ಓದಲಿಕ್ಕೆ ಸಹ ನಿಮಗೆ ಬರ್ಬೋದೇನೋ ಗೊತ್ತಿಲ್ಲ.
ಆಶಿತಾ ಜಪಾನ್ನ ಪದ ಆಶಿತಾ ಹೇಳಿದರೆ, ಇದು ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು ಕೇಳಿದರು ಮಗುವಿಗೆ ಒಂದು ಹೆಸರಿಡಬೇಕು ಅಂತ ಹೇಳುವಾಗ ನಾನು ಹೇಳಿದ ಹೆಸರು ಅವರಿಗೆ ಆಶಿತಾ ಅಂತ. ಯಾಕೆ ಹೇಳಿದರೆ ತಂದೆಯ ಹೆಸರು ಆಶೀಶ್, ತಾಯಿ ಹೆಸರು ಅರ್ಪಿತಾ, ಇವರಿಬ್ಬರ ಹೆಸರನ್ನು ಸೇರಿ ಆಶಿತಾ ಹೇಳಿ ಜಸ್ಟ್ ಒಂದು ಸಜೆಸ್ಟ್ ಮಾಡಿದ್ದೆ, ಆಶಿತಾ ಹೇಳಿ. ಆಶಿತಾ ಏನು? ಆಶಿತಾ ಹೇಳುವಾಗ ಇದಕ್ಕೆ ಸಾಕಷ್ಟು ಅರ್ಥಗಳಿವೆ. ಆಶಿತಾ ಕನ್ನಡದಲ್ಲಿ ನೋಡುವಾಗ ನಮ್ಮ ಭಾಷೆಗಳಲ್ಲಿ ನೋಡುವಾಗ ಆಶಿತಾ ಹೇಳಿದರೆ ಆಪ್ಟಿಮಿಸಮ್ ಡಿವೈನ್ ಅನ್ನುವಂಥ ಒಂದು ಅರ್ಥ ಕೊಡ್ತದೆ. ಬೇಸಿಕ್ಲಿ ಆಪ್ಟಿಮಿಸಮ್ ಡಿವೈನ್ ಅನ್ನುವಂಥ ಅರ್ಥ ಕೊಡ್ತದೆ. ಹೀಬ್ರೂ ಅಲ್ಲಿ ಆಶಿತಾ ಅನ್ನುವ ಪದಕ್ಕೆ ಅರ್ಥ ಸಕ್ಸೇಸ್ ಹೇಳಿ ಅರ್ಥ ಕೊಡ್ತದೆ. ಹೀಬ್ರೂ ಅಲ್ಲಿ ಇದಕ್ಕೆ ಸಕ್ಸೇಸ್ ಹೇಳಿ ಅರ್ಥ ಕೊಡ್ತದೆ. ಜಾಪನೀಸಲ್ಲಿ ಟುಮಾರೋ ಅನ್ನುವಂಥ ಅರ್ಥ ಕೊಡ್ತದೆ, ನಾಳೆ ಅನ್ನುವಂಥ ಕೊಡ್ತದೆ. ಸ್ನೇಹಿತರೆ, ನಮಗೆ ಅರ್ಥ ಆಗಬೇಕಾಗಿರೋದು ಏನು ಹೇಳಿದರೆ, ಹಳೆ ಒಡಂಬಡಿಕೆಯ ಭಾಗ ಹೇಳಿದರೆ ನಮ್ಮ ಮಕ್ಕಳು ದೇ ಆರ್ ದ ಹೋಪ್ ಫಾರ್ ಟುಮಾರೋ, ಹೋಪ್ ಆಫ್ ಟುಮಾರೋ, ದೇ ಆರ್ ದ ಹೋಪ್ ಫಾರ್ ಟುಮಾರೋ. ಎರಡೂ ಸಹ ನಮ್ಮ ಮಕ್ಕಳು ಭವಿಷ್ಯತ್ತಿನ ನಿರೀಕ್ಷೆಗಳು. ಹಳೆ ಒಡಂಬಡಿಕೆಯ ಭಾಗವನ್ನು ಗಮನಿಸ್ತಾ ನೋಡಿದರೆ ಅಲ್ಲಿ ಇರುವಂಥದ್ದು, ಅಲ್ಲಿ ಮಾನವನ ಹೆಂಡತಿ ಇವರಿಗೆ ಮಕ್ಕಳಿಲ್ಲ, ಮಾನವ ಮತ್ತು ಮಾನವನ ಹೆಂಡತಿ ಇವರಿಗೆ ಮಕ್ಕಳಿಲ್ಲ. ಇಂಥವರಿಗೆ ಒಂದು ಮಗುವಿನ ವಾಗ್ದಾನವಾಗ್ತದೆ. ಮಕ್ಕಳಿಲ್ಲದ ಬಂಜೆ ಮಾನವನ ಹೆಂಡತಿ, ಅವಳಿಗೆ ಒಂದು ಮಗುವಿನ ವಾಗ್ದಾನವಾಗ್ತದೆ. ವಾಗ್ದಾನ ಅವಳಿಗೆ ಅರ್ಥ ಮಾಡಿಕೊಳ್ಳಿಕ್ಕಾಗದೆ ಅವಳ ಗಂಡ ಮತ್ತೊಮ್ಮೆ ಕರೆತಂದು ಅದೇ ದೇವದೂತ ಅಲ್ಲಿ ಬಂದಾಗ ಮಾತಾಡಿಸಿ ಅವನ ಮೂಲಕ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಪಡ್ತಾಳೆ. ಮಗು ಇಲ್ಲದವರಿಗೆ ಮಗು ಸಿಗುವಂಥ ಒಂದು ವಾಗ್ದಾನವಿದೆ. ಸ್ನೇಹಿತರೆ, ಇನ್ನು ಮುಂದೆ ಅದನ್ನು ಮಗುವಿಗೋಸ್ಕರ ಅವರು ಪಟ್ಟಂತ ಪಾಡುಗಳು ಗೊತ್ತಾಗ್ತದೆ. ಅವರು ಏನೆಲ್ಲ ಪಾಡುಗಳನ್ನು ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ಕಟ್ಟುನಿಟ್ಟುಗಳಿವೆ, ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನುವಂಥ ಕಟ್ಟುನಿಟ್ಟುಗಳನ್ನು ಆ ದೇವದೂತ ಹೇಳ್ತಾನೆ. ಏನೆಲ್ಲ ಹೇಳಿದರೆ ಮಗುವಿಗೆ ಕ್ಷೌರ ಹಾಕಬಾರ್ದು, ಇಂಥದ್ದನ್ನು ತಿನ್ನಬೇಕು, ಇಂಥದ್ದನ್ನು ತಿನ್ನಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಇಂಥ ಸ್ಥಳದಲ್ಲಿ ಕೂರಬೇಕು. ನೋಡಿ, ಆ ದೇವದೂತ ಅವಳಿಗೆ ಸಾಕಷ್ಟು ಕಟ್ಟುನಿಟ್ಟುಗಳನ್ನು ಹೇಳ್ತಾನೆ. ಹೀಗಿರಬೇಕು, ಹೀಗಿರಬಾರ್ದು ಅನ್ನುವಂಥದ್ದು ಹೇಳ್ತಾ ಲಿಸ್ಟ್ಗಳನ್ನೇ ಕೊಡ್ತಾನೆ, ಸಾಕಷ್ಟು ಲಿಸ್ಟ್ ಕೊಡ್ತಾನೆ. ಆ ಭಾಗವನ್ನು ನೀವು ಇನ್ನೂ ಮುಂದೆ ಬರೆದು ಓದಿದರೆ ಮಾನವ ಅಲ್ಲಿ ಹೇಳ್ತಾನೆ, ಮಾನವ ಹೇಳುವಂಥದ್ದು ಏನು ಹೇಳಿದರೆ, ನಾನು ನಿನಗೊಂದು ಕಾಣಿಕೆ ಕೊಡ್ತೇನೆ, ದೇವದೂತನಿಗೆ ಕಾಣಿಕೆ ಕೊಡ್ತೇನೆ ಅಂತ ಹೇಳ್ತಾನೆ. ಯಾವ ಕಾಣಿಕೆ ಹೇಳಿದರೆ, ಯಾಕೆ ಕಾಣಿಕೆ ಕೊಡ್ತಾನೆ ಹೇಳಿದರೆ, ಮಕ್ಕಳಿಲ್ಲದ ನಮಗೆ ಮಗು ಆಗ್ತದೆ ಅನ್ನುವಂಥ ಒಳ್ಳೆ ಮಾತು ಹೇಳಿದ್ದೆ ನೀನು. ಇಂಥ ಒಂದು ಸುಂದರ ಒಂದು ಒಳ್ಳೆ ಮಾತು ಹೇಳಿದ್ದೆ, ನಿನಗೆ ನಾನು ಕಾಣಿಕೆ ಕೊಡಬೇಕಾಗ್ತದೆ. ಯಾಕೆ ಹೇಳಿದರೆ, ಮಕ್ಕಳಿಲ್ಲದವರಿಗೆ ಮಗು ಆಗ್ತದೆ ಅಂತ ಹೇಳುವಂಥ ಮಾತಿದೆಯಲ್ಲ, ನಿಮಗೊಂದು ಮಗು ಆಗ್ತದೆ ಅಂತ ಹೇಳಿದರೆ ಅದಕ್ಕಿಂತ ಸಂತೋಷದ ವಿಚಾರ ಇನ್ನೊಂದಿಲ್ಲ. ಅದಕ್ಕೋಸ್ಕರ ಏನು ಬೇಕಾದರೂ ಕೊಡಲಿಕ್ಕೆ ಸಿದ್ಧರಿರ್ತಾರೆ ಅವರು. ಆ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ರಾಜರಾದರೆ ಚೇನ್ ಕಿತ್ತು ಕೊಟ್ಬಿಡ್ತಿದ್ರಂತೆ, ಚೇನ್ ಕಿತ್ತು ಅಂತ ಕೊಟ್ಬಿಡ್ತಿದ್ರು, ಉಂಗುರ ಕೊಟ್ಬಿಡ್ತಿದ್ರು. ಸಿನಿಮಾಗಳಲ್ಲಿ ನೋಡ್ತೇವೆ ನಾವು ಹಾಗೆ ಅಲ್ವಾ. ಆದರೆ ನಿಜವಾದ ಸಂದರ್ಭದಲ್ಲಿ ಜೀವನದಲ್ಲಿ ಮಕ್ಕಳಿಲ್ಲದೆ ಎಷ್ಟೋ ದಿನಗಳಿಂದ ಕಷ್ಟಪಡ್ತಾ ಇದ್ದವಂಥವರಿಗೆ, ಮಕ್ಕಳಿಲ್ಲ ಅಂತ ಹೇಳ್ತಾ ಇದ್ದವನಿಗೆ ಮಗು ಆಗ್ತದೆ ಅಂತ ಹೇಳಿದಾಗ ಆ ಸಂತೋಷ ತಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ. ಅದನ್ನೇ ಇಲ್ಲಿ ಮಾಡುವಂಥದ್ದು. ಅವರು ಪಡುವಂಥ ಪಾಡು ಒಂದೊಂದಲ್ಲ. ಖುಷಿಯಿಂದ ಕಾಣಿಕೆ ಕೊಡುವುದಕ್ಕೆ ಮಾನವ ಮುಂದೆ ಹೋಗ್ತಾನೆ, ಕಾಣಿಕೆ ಕೊಡ್ತೇನೆ ಅಂತ ಹೇಳ್ತಾನೆ. ಇನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಲಿಸ್ಟನ್ನು ಕೊಟ್ಟಾಗ ಆ ಲಿಸ್ಟನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ಮುಂದೆ ಓದಿ, ಆ ಭಾಗವನ್ನು ಮುಂದೆ ಓದಿ. ಅದರಿಂದ ಒಂದು ಮಗು ಹುಟ್ಟಿದಾಗ ಮಗು ಖುಷಿಯನ್ನು ತಂದಿದೆ. ಸ್ನೇಹಿತರೆ, ವಿಶೇಷವಾಗಿ ಮಕ್ಕಳೇ, ನೀವು ಹುಟ್ಟಿದ ಸಂದರ್ಭ, ನೀವು ಯಾವಾಗ ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೋ ನಿಮ್ಮ ಪೇರೆಂಟ್ಸ್ಗೆ ನೀವು ಖುಷಿಯನ್ನು ತಂದ್ರಿ. ನಿಮಗೆ ಗೊತ್ತಿಲ್ಲ, ಬಹುಶಃ ನಿಮ್ಮ ಪೇರೆಂಟ್ಸ್ ಹತ್ರ ಕೇಳಿ ನೋಡಿ, ನಿಮ್ಮ ಮೊದಲನೆಯ CT ಸ್ಕ್ಯಾನ್ ಪಿಕ್ಚರ್ಸ್ ಅವ್ರು ಇಟ್ಟಿರಲಿಕ್ಕೂ ಸಾಕು. ಯಾಕೆ ಹೇಳಿದರೆ, ನೀವು ಗರ್ಭದಲ್ಲಿ ಫಾರ್ಮ್ ಆದ ಮೊದಲನೇ ದಿನ ಅದು ಇಟ್ಟಿರಲಿಕ್ಕೂ ಸಾಕು. ಬಹುಶಃ ತಂದೆ ಒಂದು ವೇಳೆ ಬಂದಿದ್ದರೆ ಮೊದಲನೇ ಸಾರಿ ನಿಮ್ಮ ಹಾರ್ಟ್ ಬೀಟನ್ನು ಕೇಳಿ ಬಹುಶಃ ಸಾಕಷ್ಟು ಸಂತೋಷ ಪಟ್ಟಿರಲಿಕ್ಕೂ ಸಾಕು. ಅವೆಲ್ಲ ಇದೆ. ಇವತ್ತು ಮನೇಲಿ ಹೋಗಿ ಆ ಎಲ್ಲ ಕಥೆಗಳನ್ನು ಕೇಳಿ, ಅವರಿಗೆ ಎಲ್ಲ ಕಥೆಗಳನ್ನು ಕೇಳಿ. ನೀವು ಹುಟ್ಟಿದ ಸಂದರ್ಭ ಇದೆಲ್ಲ ಮಕ್ಕಳೇ, ನೀವು ಹುಟ್ಟಿದ ಸಂದರ್ಭ ನಿಮ್ಮ ಪೇರೆಂಟ್ಸ್ಗೆ ಸಾಕಷ್ಟು ಖುಷಿ ಕೊಟ್ಟಿದೆ. ಅವರು ಮಾಡೋದಿಲ್ಲ ನಿಮಗೋಸ್ಕರ, ಮಾಡದ ಕೆಲಸಗಳಿಲ್ಲ ನಿಮಗೋಸ್ಕರ. ಅವರು ಮಾಡಿದ ಎಲ್ಲ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದಾರೆ. ಕೆಲವಾರು ವೇಳೆ ತಾಯಂದಿರಿಗೆ ಕ್ರಾಂಪ್ಸ್ ಬರ್ತದೆ. ತಾಯಂದಿರಿಗೆ ನೀವು ಹೊಟ್ಟೆಯಲ್ಲಿರುವಾಗ ಅವರಿಗೆ ಕ್ರಾಂಪ್ಸ್ ಬಂದಿದೆ, ಹೊಟ್ಟೆ ನೋವಾಗಿದೆ, ಕಷ್ಟ ಆಗಿದೆ, ಅದೆಲ್ಲವನ್ನು ಅವರು ಸಹಿಸ್ಕೊಂಡಿದ್ದಾರೆ ನಿಮಗೋಸ್ಕರ ಅವೆಲ್ಲವನ್ನು. ಸ್ನೇಹಿತರೆ, ಅಷ್ಟೆಲ್ಲ ಯಾಕೆ, ನೀವು ಕೆಲವಾರು ವೇಳೆ ನಿಮ್ಮ ಮನೆಯಲ್ಲಿರುವಂಥ ಫೋಟೋಗಳನ್ನು ನೋಡಿ, ಅದರಲ್ಲಿ ಆ ಫೋಟೋಗಳಲ್ಲಿ ನೀವು ಚಡ್ಡಿ ಹಾಕದೇ ಇರುವಂಥ ಫೋಟೋಗಳು ಯಾವುದಾದ್ರೂ ಇದೆ ಅಂತ ಹೇಳಿದರೆ, ನೀವು ಆ ಸಂದರ್ಭದಲ್ಲಿ ಅವರ ಮೇಲೆ ಕಕ್ಕ ಮಾಡಿದ್ದೀರಿ ಹೇಳಿ ಅರ್ಥ.
ಅವರ ಮೇಲೆ ನೀವು ಕಕ್ಕ ಮಾಡಿದ್ದೀರಿ. ಅದನ್ನೆಲ್ಲವನ್ನು ತೊಳೆದು ನಿಮ್ಮನ್ನು ಸಾಕಿ ಇಷ್ಟು ಮಟ್ಟಕ್ಕೆ ನಡೆಸ್ಕೊಂಡು ಬಂದಿದ್ದಾರೆ ನಿಮ್ಮ ಪೇರೆಂಟ್ಸ್ ಇಷ್ಟಕ್ಕೆ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅರ್ಥ. ಆದ್ದರಿಂದ ಅವರಿಗೆ ನೀವು ಬರೀ ಮಕ್ಕಳಲ್ಲ, ನೀವು ಅವರ ನಾಳಿನ ಕನಸು ಅವರು. ಅದಕ್ಕೋಸ್ಕರ ನಿಮಗೆ ಶಾಲೆಗೆ ಕಳಿಸೋದರಿಂದ ಹಿಡಿದು, ನಿಮ್ಮ ಟ್ಯೂಷನ್ಗೆ ಕೊಡುವುದರಿಂದ ಹಿಡಿದು, ನಿಮಗೆ ಬೇಕಿರುವಂಥ ಆ್ಯಕ್ಟಿವಿಟೀಸ್ಗಳಿಗೆ ಹಿಡಿದು ಅಷ್ಟೆಲ್ಲ ಯಾಕ್ರಿ? ನೀವು ಇವತ್ತು ಓದಿದ್ರಲ್ಲ, ಇವತ್ತು ಕನ್ನಡ ಓದಲಿಕ್ಕೆ ಎಷ್ಟೋ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಬರ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ. ಅದನ್ನು ಟ್ರಾನ್ಸ್ಲಿಟ್ರೇಷನ್ ಮಾಡಿಸಿಯೋ ಬೈಹಟ್ ಮಾಡಿಸಿಯೋ ಇವತ್ತು ಮನೆ ರಾತ್ರಿ ಎಲ್ಲ ಕೂರಿಸಿ ಅಲ್ಲಿಂದ ಕಳಿಸಿ ಇಲ್ಲಿ ಬಂದು ನೀವು ಚಂದಲ್ಲಿ ಓದುವಾಗ ಅಲ್ಲಿ ಮೊಬೈಲ್ ನೋಡ್ಕೊಂಡು ಮೊಬೈಲಲ್ಲಿ ಫೋಟೋ ತೆಕ್ಕೊಂಡು ಖುಷಿ ಪಡ್ತಾ ಇದ್ರು. ನಿಮ್ಮ ಮನೇಲಿ ಹೋಗಿ ಕೇಳಿ ಗೊತ್ತಾಗ್ತದೆ, ನಿಮ್ಮ ಪೇರೆಂಟ್ಸ್ ಅದೆಲ್ಲ ಮಾಡ್ತಾಯಿದ್ರು. ಯಾಕೆ ಹೇಳಿದರೆ ನೀವು ಅವರ ಕನಸು, ಅವರಿಗೆ ಒಂದು ಹೊಸ ಕನಸನ್ನು ತಂದಿದ್ದೀರಿ ಮಕ್ಕಳೇ. ಸಂಡೇ ಸ್ಕೂಲ್ ಡೇ ಅದಕ್ಕೆ ಹೇಳಿದ್ದು, ಮಕ್ಕಳಿಗೆ ಇದು ಮಕ್ಕಳಿಂದ ಆರಂಭವಾಗುವಂಥದ್ದು, ದೊಡ್ಡವರವರಿಗೆ ಹೋಗುವಂಥದ್ದು. ಆದ್ದರಿಂದ ನಾಳೆಯ ಕನಸನ್ನು ನೀವು ಹೊತ್ತು ತಂದಿರುವಂಥವರು, ಅದನ್ನು ನೀವು ಸದಾ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಭಾಗವನ್ನು ನೀವು ಗಮನ ಇಟ್ಟು ನೋಡುವುದಾದರೆ, ಈ ಹಳೆ ಒಡಂಬಡಿಕೆಯ ಭಾಗವನ್ನು ಗಮನ ಇಟ್ಟು ನೋಡುವುದಾದರೆ ಅದರ ಕಾಂಟೆಕ್ಸ್ಟನ್ನು ಸ್ವಲ್ಪ ಗಮನಿಸಿ ನೋಡಿ. ಏನು ಹೇಳಿದರೆ, ಅಲ್ಲಿ ಇಸ್ರೇಲರೇನೋ ಕಾನಾನ್ ದೇಶವನ್ನು ವಶಪಡಿಸಿಕೊಂಡು ಇದ್ದು ಸುಮಾರು ವರ್ಷಗಳಾಗಿ ಹೋದ ಮೇಲೆ ಈಗ ಅವರು ಆ ಸ್ಥಿತಿಯಲ್ಲಿ ಇಲ್ಲ, ವಶಪಡಿಸಿಕೊಂಡ ಸ್ಥಿತಿಯಲ್ಲಿ ಇಲ್ಲ. ಫಿಲಿಸ್ಟಿಯರು ಅವರನ್ನು ಆಕ್ರಮಿಸ್ಕೊಳ್ತಾ ಇದ್ದಾರೆ. ಫಿಲಿಸ್ಟಿಯರು ಬಂದು ಆಗಾಗ ಆಕ್ರಮಿಸ್ಕೊಳ್ತಾ ಇದ್ದಾರೆ. ಅವರನ್ನು ಪುನಃ ಗುಲಾಮರನ್ನಾಗಿ ಮಾಡ್ತಾ ಇದ್ದಾರೆ. ನಾಳೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ನಾಳೆ ಏನಾಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ನಮ್ಮನ್ನು ಯಾರು ಬಿಡಿಸ್ತಾರೆ ಅನ್ನುವಂಥ ಕನಸುಗಳನ್ನು ಕಾಣ್ತಾ ಕೂತಿರುವಂಥ ಸಂದರ್ಭದಲ್ಲಿ ಇಂಥ ತಂದೆ ತಾಯಿಗಳಿಗೆ ಅಲ್ಲಿ ಬಂದು ಒಂದು ಮಗುವಿನ ವಾಗ್ದಾನವಾಗ್ತದೆ. ಈ ಮಗು ಸಾಧಾರಣವಾದ ಮಗು ಅಲ್ಲ, ನಿಮ್ಮನ್ನು ಮಾತ್ರ ಬಿಡಿಸೋದಿಲ್ಲ, ಇಸ್ರೇಲ್ ಕಮ್ಯುನಿಟಿಯನ್ನು ಬಿಡಿಸುವುದಕ್ಕೆ ಬರುವಂಥವನು ಇವನು ಅನ್ನುವಂಥ ಮಾತುಗಳನ್ನು ಆಡುವಾಗ ಭಾರಿ ಸಂತೋಷ ಆಗ್ತದೆ. ಮುಂದೆ ಹುಟ್ಟಿದಂಥ ಮಗು ಸಂಸೋನ, ಭಯಂಕರ ಬಲಶಾಲಿಯಾದಂಥ ಸಂಸೋನ, ಜಸ್ಟ್ ಕೈಗಳಿಂದಲೇ ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನು ಬೀಳಿಸುವಷ್ಟು ಶಕ್ತಿ ಇದ್ದಂಥ ಸಂಸೋನ, ಒಂದು ಕತ್ತೆಯ ದವಡೆಯನ್ನು ತಗೊಂಡು 300 ಜನರನ್ನು ಕೊಲ್ಲುವಷ್ಟು ಸಾಮರ್ಥ್ಯ ಇದ್ದಂಥ ಸಂಸೋನ. ಅಂಥ ಮಗುವಿನ ಒಂದು ಕಥನ ಒಂದು ಹುಟ್ಟುತ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಸಿಂಹವನ್ನು ಕೊಂದಂತಹ ಸಂಸೋನ, ಸಿಂಹವನ್ನೇ ಕೊಂದಂಥವನವನು, ಅಂಥ ಮಗುವಿನ ಬಗ್ಗೆ ಇಲ್ಲಿ ಹೇಳ್ತದೆ. ಸ್ನೇಹಿತರೆ, ನೆನಪಿನಲ್ಲಿಟ್ಕೊಳ್ಳಿ. ಇದು ಇಂಥ ಪ್ಯಾಸೇಜನ್ನು ಹೇಳಿದರೆ, ತಂದೆ ತಾಯಿಗಳಿಂದ ಆಗದ ಕೆಲಸ ಈ ಮಗುವಿನಲ್ಲಿ ಆಗ್ತದೆ ಅನ್ನುವಂಥ ವಾಗ್ದಾನ ಅದು. ಆ್ಯಕ್ಚುಲಿ ತಂದೆ ತಾಯಿಗಳೇ, ಮಾನವ ಮತ್ತು ಮಾನವನ ಹೆಂಡತಿಯಿಂದ ಆಗದ ಕೆಲಸ ಈ ಮಗುವಿನಿಂದ ಆಗ್ತದೆ ಅಂತ ಹೇಳಿದ್ದು. ಆ ಮಗು ಅಂಥ ಕೆಲಸಕ್ಕೆ ಮುಂದೆ ಹೋಯಿತು. ಅದೇ ನೆನಪಿಟ್ಕೊಳ್ವಿ, ತಂದೆ ತಾಯಿಗಳಿಂದ ಯಾವ ಕೆಲಸ ಆಗಲಿಲ್ಲವೋ ಆ ಕೆಲಸ ನಮ್ಮ ಮಗುವಿನಲ್ಲಿ ನೆರವೇರ್ತದೆ ಅನ್ನೋದಕ್ಕೋಸ್ಕರ ಅವರು ಎಲ್ಲ ಪ್ರಯಾಸಗಳನ್ನು ಪಡ್ತಾರೆ ನಿಮಗೋಸ್ಕರ. ಬಹುಶಃ ತಂದೆ ತಾಯಿಗಳಿಗೆ ಸಿಂಗರ್ ಆಗಬೇಕಂತ ಆಸೆ ಇರ್ತದೆ, ಬಹುಶಃ ಆಗಲಿಲ್ಲ, ಅವಕಾಶಗಳು ಸಿಗಲಿಲ್ಲ ಅವರಿಗೆ. ಆಗಲಿಲ್ಲ ಹೇಳಿ ಅಲ್ಲ, ಅವಕಾಶಗಳು ಸಿಗಲಿಲ್ಲ. ನೀವು ಸಿಂಗರ್ ಆಗಿ ಹಾಡ್ರಿ ಅಂತ ನಿಮ್ಮನ್ನು ಯಾಕೆ ಒತ್ತಾಯ ಮಾಡ್ತಾರೆ ಹೇಳಿದರೆ, ಅವರಿಗೊಂದು ಕನಸಿತ್ತು, ಅವರಿಗೆ ಅವಕಾಶಗಳು ಸಿಕ್ಕಿದ್ದಿಲ್ಲ. ನೀವು ಕಲೀರಿ ಅಂತ ನಿಮ್ಮನ್ನು ಯಾಕೆ ಒತ್ತಾಯ ಮಾಡ್ತಾರೆ ಹೇಳಿದರೆ, ಎಷ್ಟೋ ಸಾರಿ ಅವರಿಗೆ ಅವಕಾಶಗಳು ಇದ್ದಿಲ್ಲ, ಕಲಿಯುವಂಥ ಅವಕಾಶಗಳಿದ್ದಿಲ್ಲ. ಅವ್ರಿಗೆ ಏನೋ ಒಂದು ಸಾಧಿಸಬೇಕು ಅಂತ ಇತ್ತು, ನೀವು ಅದನ್ನು ಮಾಡಿ ಅಂತ ನಿಮ್ಮ ಹಿಂದೆ ಯಾಕೆ ಬೀಳ್ತಾರೆ ಹೇಳಿದರೆ, ಅವರಿಗೆ ಅವಕಾಶಗಳು ಇದ್ದಿಲ್ಲ. ಇವತ್ತು ಅವಕಾಶಗಳು ದೇವರು ಕೊಟ್ಟಿದ್ದಾನೆ, ಸಾಧ್ಯತೆಗಳನ್ನು ದೇವರು ಕೊಟ್ಟಿದ್ದಾನೆ. ಆ ಸಾಧ್ಯತೆಗಳನ್ನೆಲ್ಲ ನಿಮಗೆ ಕೊಡ್ತಾ ಇದ್ದಾರೆ. ಯಾಕೆ ಹೇಳಿದರೆ, ನಾವು ಪಟ್ಟ ಶ್ರಮ ನಮ್ಮ ಮಕ್ಕಳು ಪಡಬಾರ್ದು. ನಾವು ಕಂಡ ಕನಸುಗಳು ಅರ್ಧಕ್ಕೆ ನಿಂತು ಹೋಯಿತು, ಆ ಕಂಡ ಕನಸುಗಳು ನಮ್ಮ ಮಕ್ಕಳ ಕನಸುಗಳು ಅರ್ಧಕ್ಕೆ ನಿಲ್ಲಬಾರ್ದು ಅಂತ ಹೇಳಿ ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಂದಿರು ನಿಮ್ಮ ಹಿಂದೆ ಬಿದ್ದಿದ್ದಾರೆ. ನಿಮ್ಮನ್ನು ಸ್ಟ್ರೆಸ್ ಮಾಡೋದಕ್ಕಲ್ಲ ಅವ್ರು ನಿಮ್ಮ ಹಿಂದೆ ಬಿದ್ದಿರೋದು, ನಿಮಗೆ ಸ್ಟ್ರೆಸ್ ಕೊಡೋದಕ್ಕಲ್ಲ. ಬದಲಾಗಿ ಅವರು ಸಾಧಿಸಲಾಗದ್ದನ್ನು ನಿಮ್ಮಿಂದ ನೀವು ಸಾಧಿಸಬೇಕು, ನಿಮಗೆ ಯಾವುದೇ ಕೊರತೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಿಮ್ಮ ತಂದೆ ತಾಯಿಗಳು ನಿಮ್ಮ ಹಿಂದೆ ಬಿದ್ದಿರುವಂಥದ್ದು ನೆನಪಿನಲ್ಲಿಟ್ಕೊಳ್ಳಿ. ಇದನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ. ಸ್ನೇಹಿತರೆ, ಎಷ್ಟೋ ಸಾರಿ ಫೆಸಿಲಿಟಿಗಳಿಲ್ಲದ ಸಂದರ್ಭದಲ್ಲಿ ಅವರು ಬೆಳೆದು ಬಂದರು, ನಿಮಗೆ ಎಲ್ಲವನ್ನು ಕೊಟ್ಟರು, ನೆನಪಿಟ್ಕೊಳ್ಳಿ. ಆದ್ದರಿಂದ ನಮ್ಮ ಮಕ್ಕಳಿಗೆ ಇದು ಹೇಳುವುದು ಅರ್ಥ ಆಗೋದಿಲ್ಲ. ಇವಾಗಿನ ಜನರೇಷನ್ಗೆ, ಎಸ್ಪೆಷಲಿ ಜೆನ್ಝಿನವರಿಗೆ ಇದು ಅರ್ಥವೇ ಆಗೋದಿಲ್ಲ. ಇತ್ತೀಚೆಗೆ ನಾನೊಂದು ಕವಿತೆ ಕೇಳ್ತಾ ಇದ್ದೆ, ಜೆನ್ಝಿ ಮಕ್ಕಳ ಒಂದು ಕವಿತೆ. ಇವರು ಯಾರು ಹೇಳಿದರೆ, ವೈಫೈ ಒಟ್ಟಿಗೆ ಹುಟ್ಟುಕೊಂಡಿರುವಂಥವ್ರು, ಹುಟ್ಟಿದಾಗಲೇ ವೈಫೈ ಗೊತ್ತಿವ್ರಿಗೆ. ಆದರೆ ಜನರ ಜೊತೆಗೆ ಮಾತಾಡೋದಕ್ಕಿಂತ ಮೊಬೈಲೊಟ್ಟಿಗೆ ಮಾತಾಡುವಂಥ ಜನ ಇವರು, ಜೆನ್ಝಿ ಕಮ್ಯುನಿಟಿಯವರು. ಮೊಬೈಲ್ಗಳೊಟ್ಟಿಗೆ ಹೆಚ್ಚು ಮಾತಾಡ್ತಾರೆ, ಜನಗಳೊಟ್ಟಿಗೆ ಮಾತಾಡೋದು ಗೊತ್ತೇ ಇಲ್ಲ ಇವರಿಗೆ. ನಡೆಯುವುದನ್ನು, ಬೇರೆ ಏನು ನಡೀತದೆ ಅನ್ನೋದು ಗೊತ್ತಿಲ್ಲ, ಆದರೆ ನಡೆಯುವುದನ್ನು ಕಲಿಯುವ ಮೊದಲೇ ಸ್ಕ್ರಾಲ್ ಮಾಡೋದನ್ನು ಕಲ್ತಿರುವಂಥ ಮಕ್ಕಳಿವರು, ಜೆನ್ಝಿ ಮಕ್ಕಳುಗಳು.
ನೆರೆಯವರ ಬಗ್ಗೆ ಪರಿಚಯ ಇಲ್ಲದಿದ್ದರೂ ಇವರ ಇಡೀ ಜೀವನ ನಡೆಯುವುದು ಎಲ್ಲಿ ಹೇಳಿದರೆ DM ಮತ್ತು ಹ್ಯಾಶ್ಟ್ಯಾಗ್ಗಳಲ್ಲೇ ಇವರ ಇಡೀ ಜೀವನ ನಡೆಯುವಂಥದ್ದು. ಇವರ ಫೈಟ್ಸ್ ನಡೆಯುವುದು ಎಲ್ಲಿ ಹೇಳಿದರೆ ಕಮೆಂಟ್ಸ್ನಲ್ಲಿ ಮಾತ್ರ. ಇವರ ಜೆನ್ಸಿಯ ಕಮೆಂಟ್ಸ್ ಫೈಟ್ಗಳು ನಡೆಯುವಂಥದ್ದು. ನಾವು ಹಾಗೆಲ್ಲ ನಾವು ಹೊಡೆದಾಡ್ತಿದ್ವಿ ನಿಜವಾಗಿ. ಆದ್ದರಿಂದ ಜೆನ್ಸಿ ಮಕ್ಕಳ ಲೈಫ್ ಹೀಗೆ, ಇವರು ಕನಸುಗಳು ಕಮೆಂಟ್ಸ್ನಲ್ಲೇ ಮುಗಿದು ಹೋಗುವಂಥದ್ದು. ಆದ್ದರಿಂದ ಲೈಫ್ ಅನ್ನುವಂಥದ್ದು ನಿಮ್ಮ ಲೈಫ್ ಹೇಳೋದು ನಾಳೆಗಾಗಿ. ನಿಮ್ಮ ಲೈಫ್ ಇದೆ, ನಾಳೆಯ ಭವಿಷ್ಯದ ಜೀವನ ಇದೆ. ಆದ್ದರಿಂದ ಮಕ್ಕಳೇ ನೆನಪಿನಲ್ಲಿಟ್ಕೊಳ್ಳಿ, ನೀವು ಜವಾಬ್ದಾರಿಯುತರಾಗಿರಿ. ಯಾಕೆ ಹೇಳಿದರೆ ಯು ಆರ್ ದ ಫ್ಯೂಚರ್ ಹೋಪ್ ಆಫ್ ಟುಮಾರೋ. ಯು ಆರ್ ದ ಹೋಪ್ ಆಫ್ ಟುಮಾರೋ. ಯು ಆರ್ ದ ಹೋಪ್ ಫಾರ್ ಟುಮಾರೋ. ನಾಳೆಗೆ ನೀವೇ ಒಂದು ನಿರೀಕ್ಷೆ. ಆದ್ದರಿಂದ ನಿರೀಕ್ಷೆ ಅಂದ ತಕ್ಷಣ ಸುಮ್ಮನೆ ಕೂತ್ಕೊಳ್ತೇವೆ, ಎಲ್ಲ ಆಗುತ್ತಿಲ್ಲ. ನೋ, ನಾಟ್ ದ್ಯಾಟ್. You have to be more responsible. When your parents forcing you, remember that they're not just forcing you. They're not just forcing you. They want you to be their hope. They want you to be their hope. They want you to be the hope for the future world. ಮುಂದಿನ ಜನಾಂಗಕ್ಕೆ ನೀವು ನಿರೀಕ್ಷೆಗಳಾಗಬೇಕು ಅನ್ನುವಂಥ ನಿರೀಕ್ಷೆ ಅವರದ್ದು. ಅದರಿಂದ ಮಕ್ಕಳೇ ಜವಾಬ್ದಾರಿಯುತರಾಗಿರಿ. ನಿಮ್ಮ ಪೇರೆಂಟ್ಸ್ ಹೇಳುವುದನ್ನು ನೆನಪಿನಲ್ಲಿ, ನಿಮ್ಮ ಕೆಲಸಗಳನ್ನು ನೀವು ಮಾಡಿರಿ. ಬಿ ಮೋರ್ ರೆಸ್ಪಾನ್ಸಿಬಲ್. ಎರಡನೇ ವಿಚಾರ, ಲೆಟ್ ಮಿ ಡೈವರ್ಟ್ ಫ್ರಮ್ ಚಿಲ್ಡ್ರನ್ ಟು ದ ಪೇರೆಂಟ್ಸ್. ನಾವು ಮಕ್ಕಳ ಕಡೆಯಿಂದ ಪೇರೆಂಟ್ಸ್ ಕಡೆಗೆ ಹೋಗುವ ಈಗ. ನಾಟ್ ಇನ್ಫಾರ್ಮೇಷನ್ ಬಟ್ ಇನ್ಫಾರ್ಮೇಷನ್. ನಾಟ್ ಇನ್ಫಾರ್ಮೇಷನ್ ಬಟ್ ಇನ್ಫಾರ್ಮೇಷನ್. ಪತ್ರಿಕೆಯ ಭಾಗ, ಇವತ್ತು ನಾವು ಓದಿದಂಥ ಪತ್ರಿಕೆಯ ಭಾಗ. ಇಲ್ಲಿ ಕುಟುಂಬದ ಬಗ್ಗೆ ಪೌಲ ಮಾತಾಡ್ತಾ ಹೋಗ್ತಾನೆ. ಎಫೆಸ ಪತ್ರಿಕೆಯಲ್ಲಿ ಪೌಲ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ಕುಟುಂಬ ಯಾರ್ಯಾರು, ಕುಟುಂಬದ ರೋಲ್ಗಳು ಏನಿದೆ ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಾನೆ. ಇಲ್ಲಿ ಕಡೆಗೆ ಬರುವಾಗ ತಂದೆ ಮತ್ತು ಮಕ್ಕಳ ಸಂಬಂಧದ ಬಗ್ಗೆ ಮಾತಾಡ್ತಾನೆ. ತಂದೆ ಮತ್ತು ಮಕ್ಕಳ ಸಂಬಂಧ ಬಗ್ಗೆ ಮಾತಾಡ್ತಾ ಹೋಗುವಾಗ ಇಲ್ಲಿ ಮುಂದೆ ಒಂದು ಎಲ್ಲ ಮಕ್ಕಳಿಗೆ ಖುಷಿ ಕೊಡುವಂಥ ಒಂದು ಮಾತಿದೆ. ಏನು ಹೇಳಿದರೆ, ತಂದೆಗಳೇ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡಿರಿ ಅಂತ ಹೇಳಿಬಿಟ್ಟು ಒಂದು ಮಾತಿದೆ ಅಲ್ವೇ. ಮಕ್ಕಳಿಗೆ ಖುಷಿ, ತಿರುಗಿ ಹೇಳ್ತಾರೆ ಇದೇ ಮಾತನ್ನು, ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡಿರಿ ಅಂತ ಹೇಳ್ಬಿಟ್ಟು. ನನಗೆ ಪರಿಚಯ ಇದ್ದಂಥ ಒಂದು ಕುಟುಂಬ US ಹೋಗಿದ್ರು ಕೆಲವು ವರ್ಷಗಳ ಹಿಂದೆ. ಅಲ್ಲಿದ್ದಾಗ ಮಕ್ಕಳ ಆಟವನ್ನು ನೋಡಿ ಸಾಕಾಗಿದ್ರು. ಮಕ್ಕಳಿಗೆ ಬೈಲಿಕ್ಕಿಲ್ಲ, ಹೊಡಿಲಿಕ್ಕಿಲ್ಲ. ಅಲ್ಲಿ ಮಕ್ಕಳಿಗೆ ಹೊಡಿಲಿಕ್ಕಿಲ್ಲ, ಬೈಲಿಕ್ಕಿಲ್ಲ, ಕೈ ಎತ್ತಲಿಕ್ಕಿಲ್ಲ. ಸುಮ್ಮನೆ ಇದ್ದರು. ಸಾಕಷ್ಟು ಸಹಿಸಿದ್ರು. ಹಿಂದೆ ಬಂದು ಲ್ಯಾಂಡ್ ಆದದಷ್ಟೇ, ಇಂಡಿಯಾ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಹೊರಗೆ ಬಂದದಷ್ಟೇ ತೆಗೆದು ಇದ್ದ ಸಿಟ್ಟನ್ನೆಲ್ಲ ಅಲ್ಲಿ ಏರ್ಪೋರ್ಟಲ್ಲಿ ತೆಗೆದಿದ್ದಾರೆ ಮಕ್ಕಳ ಮೇಲೆ. ಸಾರಿ ಬಡಿದಿದ್ದಾರೆ. ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡ್ರಿ ಅಂತ ಹೇಳುವ ಮೊದಲು ಪೌಲ ಹೇಳ್ತಾನೆ, ಮಕ್ಕಳೇ ನೀವೇನು ಮಾಡಬೇಕು ಅನ್ನೋದು ಹೇಳ್ತಾನೆ. ಅಲ್ಲಿ ನೀವೇನು ಮಾಡಬೇಕು ಅಂತ ಹೇಳ್ತಾ ಮುಂದೆ ಬಂದು ಪೌಲ ತಂದೆ ತಾಯಿಗಳಿಗೆ ಹೇಳುವ ಮಾತೇನು ಹೇಳಿದರೆ, ನಿಮ್ಮ ತಂದೆಗಳೇ ಅಂತ ಇದೆ, ತಂದೆ ತಾಯಂದಿರೇ, ಪೋಷಕರೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡ್ರಿ. ಬದಲಾಗಿ ಏನು ಮಾಡಿರಿ? ಬದಲಾಗಿ ಅವರಿಗೆ ಕ್ರೈಸ್ತ ಶಿಕ್ಷಣವನ್ನು ಕೊಡ್ರಿ, ಧರ್ಮೋಪದೇಶವನ್ನು ಕೊಡ್ರಿ, ಕ್ರೈಸ್ತ ಶಿಕ್ಷಣವನ್ನು ಅವರಿಗೆ ಕೊಡಿರಿ. ಕ್ರೈಸ್ತ ಶಿಕ್ಷಣ ನಮಗೆ ಗೊತ್ತಿಲ್ಲ, ನಾವೆಲ್ಲಿಂದ ಕೊಡೋಣ ರೀ ಮಕ್ಕಳಿಗೆ? ತಂದೆ ತಾಯಂದಿರೇ, ಇದು ನಿಮ್ಮ ಜವಾಬ್ದಾರಿ. ಮಕ್ಕಳೊಂದು ದೀಕ್ಷಾ ಸ್ನಾನಕ್ಕೆ ಇಲ್ಲಿ ಕರೆತಂದಾಗ ನೀವು ಪುನಃ ಜವಾಬ್ದಾರಿ, ನೀವು ನಿಮ್ಮನ್ನು ಪ್ರತಿಷ್ಠಿಸಿಕೊಳ್ತೀರೋ ಅನ್ನುವ ಪ್ರಶ್ನೆ ಕೇಳಿದಾಗ ಹೌದು ಅಂತ ಹೇಳಿದಿರಲ್ಲ. ಕ್ರೈಸ್ತ ಶಿಕ್ಷಣ ಕಲಿಯಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕ್ರೈಸ್ತ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಗ್ರೀಕ್ನಲ್ಲಿ ಬಳಕೆಯಾಗಿರುವಂಥ ಪದ ಪೈಡಿಯಾ, ಮಕ್ಕಳು ಅನ್ನುವಂಥ ಪೀಡಿಯಾಟ್ರಿಷಿಯನ್ ನಾವು ಹೇಳ್ತೇವಲ್ಲ, ಪೈಡಿಯಾದಿಂದ ಬಂದ ಮಾತು. ಇದರ ಮೂಲ ಅರ್ಥ ಹ್ಯಾಬಿಟ್ಸ್ ಅಥವಾ ಶೇಪಿಂಗ್ ವ್ಯಾಲ್ಯೂಸ್ ಅಂತ ಹೇಳ್ಬಿಟ್ಟು ಅರ್ಥ. ಶೇಪಿಂಗ್ ವ್ಯಾಲ್ಯೂಸ್, ಹ್ಯಾಬಿಟ್ಸ್ ಆ್ಯಂಡ್ ಫೇತ್. ಬಾಲಬೋಧನೆಯನ್ನು ಕೊಡುವಂಥದ್ದು, ಶಿಕ್ಷಣವನ್ನು ಕೊಡುವಂಥದ್ದು. ಸಾಧಾರಣವಾಗಿ ಯಾರಿಗೆ ಇಂಥ ಶಿಕ್ಷಣಗಳನ್ನು ಕೊಟ್ಟಿರಲ್ವೋ ಬ್ಯಾಡ್ ಪೇರೆಂಟಿಂಗ್ಸ್ ಅಂತ ಹೇಳ್ತೇವೆ, ಕ್ರೈಸ್ತರಿಗೆ ಇರುವಂಥದ್ದು ಅದಲ್ಲ. ಬ್ಯಾಡ್ ಪೇರೆಂಟಿಂಗ್, ಗುಡ್ ಪೇರೆಂಟಿಂಗ್, ಬ್ಯಾಡ್ ಪೇರೆಂಟಿಂಗ್ ಅನ್ನೋದು ಅಲ್ಲ. ಕ್ರಿಶ್ಚಿಯನ್ ಪೇರೆಂಟಿಂಗ್ ಕ್ರೈಸ್ತ ಜೀವನವನ್ನು, ಕ್ರೈಸ್ತ ವಿಶ್ವಾಸವನ್ನು ಮಕ್ಕಳಿಗೆ ಕಲಿಸುವಂಥದ್ದು. ಸ್ನೇಹಿತರೆ, ಇವತ್ತು ಬೆಳೆದಂಥವ್ರು ಏನಾದರೂ ನಮ್ಮ ಮಕ್ಕಳು ಇವತ್ತು ಹಾಳಾಗಿದ್ದಾರೆ, ನಮ್ಮ ಮಕ್ಕಳ ಜೀವನ ಹಾಳಾಗಿದೆ ಅಂತ ಏನಾದರೂ ಹೇಳುವುದಾದರೆ ಕಾರಣ ಯಾರು ಗೊತ್ತೇ? ಕಾರಣ ತಂದೆ ತಾಯಂದಿರೇ. ನಮ್ಮ ಮಕ್ಕಳ ಜೀವನ ಹಾಳಾಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ತಂದೆ ತಾಯಂದಿರೇ. ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದವರು ಒಬ್ಬರು ಹೇಳ್ತಾಯಿದ್ರು, ಒಂದು ತಾಯಿ ಕಣ್ಣೀರು ಹಾಕಿ ಹೇಳ್ತಾಯಿದ್ರು, ಮೈ ಡಾಟರ್ ಈಸ್ ಗಾನ್. ಏನಾಯಿತು ಅಂತ ಆಶ್ಚರ್ಯ ಆಯಿತು ನನಗೆ. ಏನಾಯಿತು? ಮಗಳು ಹೋಗ್ಬಿಟ್ಲೆ? ಇಲ್ಲ, ಮಗಳು ಬೇರೆ ಯಾರಿಗೋ ಮದುವೆ ಮಾಡಿಕೊಂಡ್ಲು ಅಂತ ಅಷ್ಟೇ. ಆದರೆ
ಇವತ್ತು ಅದು ದುಃಖ ಪಡಬೇಕಾದ್ರೆ ನೀವು ಮೊದಲು ಕ್ರೈಸ್ತ ವಿಶ್ವಾಸವನ್ನು ಅವರಿಗೆ ಬೋಧಿಸಬೇಕಿತ್ತಲ್ಲ, ಕ್ರೈಸ್ತ ವಿಶ್ವಾಸವನ್ನು ಬೋಧಿಸಲಿಲ್ಲ. ಸ್ನೇಹಿತರೆ, ತಂದೆ ತಾಯಿಯಾಗಿ ನಮ್ಮ ಜವಾಬ್ದಾರಿ ಮಕ್ಕಳಿಗೆ ಕ್ರೈಸ್ತ ವಿಶ್ವಾಸವನ್ನು ಮೊದಲು ಬೋಧಿಸಬೇಕು. ಸಂಡೇ ಸ್ಕೂಲ್ನಲ್ಲಿ ಅವ್ರು ಕಳೆಯುವಂಥದ್ದು 1 ಗಂಟೆ, ಮಿಕ್ಕ ಇಡೀ ಸಮಯ ಅವ್ರು ನಿಮ್ಮೊಟ್ಟಿಗಿರ್ತಾರೆ. ಸಂಡೇ ಸ್ಕೂಲ್ನಲ್ಲಿ ಕೇವಲ ಬೈಬಲ್ ಬೋಧನೆಗಳನ್ನು ಕೊಡ್ಬೋದು ಅಷ್ಟೇ. ಇನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ಸ್ ಮಾಡಬೇಕಾದದ್ದು. ಶೇಪಿಂಗ್ ದೇರ್ ಕ್ರಿಶ್ಚಿಯನ್ ಲೈಫ್ ಇಸ್ ಯಾರ್ ರೆಸ್ಪಾನ್ಸಿಬಿಲಿಟಿ. ಕ್ರಿಶ್ಚಿಯನ್ ವ್ಯಾಲ್ಯೂಸನ್ನು ಶೇಪ್ ಮಾಡುವುದು ನಿಮ್ಮ ಜವಾಬ್ದಾರಿ. ಸ್ನೇಹಿತರೆ, ಇದೇ ಮಾತುಗಳನ್ನು ಗಮನಿಟ್ಟು ನಾನು ನೋಡ್ತಾ ಇರುವಾಗ ಬ್ಯಾಡ್ ಪೇರೆಂಟಿಂಗ್, ಗುಡ್ ಪೇರೆಂಟಿಂಗ್ಸ್, ಹೆತ್ತವರು, ಇವೆಲ್ಲವುಗಳನ್ನು ನಾವು ಗಮನಿಸ್ತೇವೆ. ಹೆತ್ತವರು, ಗುಡ್ ಪೇರೆಂಟಿಂಗ್, ಕ್ರೈಸ್ತ ವಿಶ್ವಾಸವನ್ನು ನಾವು ಅವರಿಗೆ ಕಲಿಸಬೇಕು ಅಂತ ಹೇಳುವಂಥದ್ದು. ನಾವು ಯಾವತ್ತಾದರೂ ಭಾನುವಾರ ಶಾಲೆ ಇಲ್ಲ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದರೆ ಸಾಕು, ಅರ್ಧದಷ್ಟು ಚರ್ಚಲ್ಲಿ ಜನವೇ ಇಲ್ಲ. ಭಾನುವಾರ ಶಾಲೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮೆಸೇಜ್ ಹಾಕಿದರೆ ಸಾಕು, ಚರ್ಚಲ್ಲಿ ಜನವೇ ಇಲ್ಲ. ಯಾಕಿಲ್ಲ? ಮಕ್ಕಳನ್ನು ನೀವು ಕರೆತರೋದು ಭಾನುವಾರ ಶಾಲೆಗ, ಚರ್ಚಿಗ? ನೀವು ಬರೋದು ಚರ್ಚಿಗ, ಭಾನುವಾರ ಶಾಲೆಗ? ನೀವು ಬರುವುದು ಚರ್ಚಿಗ, ಭಾನುವಾರ ಶಾಲೆಗ? ಭಾನುವಾರ ಶಾಲೆ ಬೋಧನೆಗಳನ್ನು ಕೊಡುವುದಷ್ಟೇ. ನೀವು ಚರ್ಚಿಗೆ ಬರದಿದ್ದರೆ ನಿಮ್ಮ ಮಕ್ಕಳು ಚರ್ಚಿಗೆ ಬರುವುದಿಲ್ಲ. ನೀವು ಇವತ್ತು ಭಾನುವಾರ ಶಾಲೆಗೆ ರಜೆ ಇದೆ, ಬರೋದು ಬೇಡ, ಮಲ್ಕೊಳ್ಳುವ ಸ್ವಲ್ಪ ಹೆಚ್ಚು ಹೊತ್ತು ಅಂತ ನೀವು ಮಲಗಿದರೆ, ಮುಂದೆ ಅವರು ದೊಡ್ಡವರಾಗಿ ಅವ್ರ ಪೇರೆಂಟ್ಸ್ ಆದಾಗ ಅವರು ಮಾಡುವುದು ಇದನ್ನೇ, ಸಹ ಮಾಡುವುದು ಇದನ್ನೇ. ಆದ್ದರಿಂದ ನೆನಪಿನಲ್ಲಿಟ್ಕೊಳ್ಳಿ, ಕ್ರೈಸ್ತ ಬೋಧನೆಯನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ನನಗೆ ಎಷ್ಟೋ ಮಂದಿ ಹೇಳಿದ್ದು, ನಾನು ಇಲ್ಲಿ ಮಂಗಳೂರಿಗೆ ಬಂದ ಹೊಸ್ತರಲ್ಲಿ ಹೇಳಿದ್ದು, ನನ್ನ ಅಜ್ಜ ಪಾದ್ರಿ, ನಮ್ಮ ಅಪ್ಪ ಪಾದ್ರಿ, ಅವ್ರ ಪಾದ್ರಿ, ಇವ್ರ ಪಾದ್ರಿ ಅಂತ ಹೇಳ್ತಾ ಇದ್ರು, ಎಲ್ಲ ಪಾದ್ರಿ ಆಗಿದ್ರು ಅಂತ. ಒಳ್ಳೆ ವಿಚಾರ ಕೇಳಲಿಕ್ಕೆ. ಎಷ್ಟು ಮಂದಿ ಹೇಳ್ತಾ ಇದ್ದೀರಾ ನನ್ನ ಮಗನನ್ನು ನಾನು ಪಾದ್ರಿ ಮಾಡ್ತೇನೆ ಅಂತ? ಎಷ್ಟು ಮಂದಿ ಹೇಳ್ತೀರಿ ಇಲ್ಲಿ ನನ್ನ ಮಗನನ್ನು ನಾನು ಪಾದ್ರಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು? ಯಾವತ್ತಾದರೂ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಿ, ನೀನು ಎಂಜಿನಿಯರ್ ಆಗೋ, ನೀನು ಡಾಕ್ಟರ್ ಆಗೋ, ನೀನು ಆಸ್ಟ್ರೋನಾಟ್ ಆಗೋ, ಅದಾಗೋ ಇದಾಗೋ ಅಂತ ಹೇಳಿದಂಥ ನೀವುಗಳು ಪಾದ್ರಿ ಆಗೋ ಅಂತ ಯಾರಾದರೂ ಹೇಳ್ಕೊಟ್ರಾ? ಇಲ್ಲ. ನಮ್ಮ ಅಜ್ಜ ಪಾದ್ರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ನಾವು ನನ್ನ ಮಗನೂ ಪಾದ್ರಿ ಅಂತ ಹೇಳ್ಕೊಂಡ್ರೆ ಯಾರಾದರೂ? ಇಲ್ಲ. ಯಾಕೆ ಗೊತ್ತಾ? ಕಾರಣ ಇದೆ. ನಿಮ್ಮ ಮಕ್ಕಳಿಗೆ ಕೂತ್ಕೊಂಡು ಕೇಳಿ, ಪಾದ್ರಿ ಆಗ್ತೀರನ್ರೋ ಅಂತ ಕೇಳ್ರಿ, ಪಾದ್ರಿ ಆಗ್ತೀರ ಅಂತ ಕೇಳ್ರಿ. ಇಲ್ಲ, ನಾನು ಮಾತ್ರ ಆಗಲ್ಲ ಅಂತಾರೆ. ಯಾಕೆ ಹೇಳಿ? ಕಾರಣ ಇದೆ. ಯಾಕೆ ಹೇಳಿದರೆ, ಪಾದ್ರಿಗಳಿಗೆ ಎದುರಲ್ಲಿ ಒಂದು ಮಾತಾಡಿದ್ದೀರಿ ನೀವು, ಹಿಂದ್ಗಡೆ ಇನ್ನೊಂದು ಮಾತಾಡಿದ್ದೀರಿ ನೀವು. ಪಾದ್ರಿಗಳಲ್ಲಿ ಇರುವಾಗ ಚಂದಲ್ಲಿ ಮಾತಾಡಿದ್ದೀರಿ, ಪಾದ್ರಿಗಳು ಹೋದ್ಮೇಲೆ ಸರಿ ಇಲ್ಲ ಇವರು, ಅಂಥವ್ರು ಇಂಥವ್ರು ಅಂತ ಮಾತಾಡಿದ್ದೀರಿ ನೀವು. ಅದನ್ನೇ ನಿಮ್ಮ ಮಕ್ಕಳು ಕೇಳಿರೋದು. ನಿಮ್ಮ ಮಕ್ಕಳಿಗೆ ಗೊತ್ತು ಪಾದ್ರಿಗಳು, ನೀವು ಪಾದ್ರಿಗಳ ಬಗ್ಗೆ ನೀವು ಯಾವ ಚಿತ್ರಗಳನ್ನು ಇಟ್ಕೊಂಡಿದ್ದೀರಿ ಅಂತ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಗೊತ್ತು. ಪಾದ್ರಿಗಳಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಅವರಿಗೆ ಸರಿಯಾಗಿ ಗೊತ್ತು. ಅದಕ್ಕೆ ಹೇಳೋದವರು ನಮಗೆ ಮಾತ್ರ ಪಾದ್ರಿ ಆಗೋದು ಬೇಡ ಅಂತ, ನಾವು ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ, ನೀವು ಏನನ್ನು ಬೋಧಿಸ್ತೀರೋ, ನಿಮಗೆ ಗೊತ್ತಿಲ್ಲದೆ ವ್ಯವಹರಿಸ್ತೀರೋ, ನಡವಳಿಕೆಯನ್ನು ತೋರಿಸ್ತೀರೋ, ಅದು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮಕ್ಕಳನ್ನು ಬಾಲೋಪದೇಶಗಳಲ್ಲಿ ಬೆಳೆಸಿರಿ. ಲೈಫನ್ನು ಬಿಸ್ನೆಸ್ ಅಂತ ಹೇಳ್ಕೊಟ್ಟಿದ್ದೀರಿ, ಲೈಫನ್ನು ಬಿಸ್ನೆಸ್ ಅಂತ ಹೇಳ್ಕೊಟ್ಟಿದ್ದೀರಿ ನೀವು. ಆದ್ದರಿಂದಲೇ ನಮಗೆ ಎಲ್ಲ ಮಕ್ಕಳಿಗೆ ನೀವೇನಾಗ್ತೀರಾ ಅಂತ ಕೇಳಿದರೆ, ನಾನು ಡಾಕ್ಟರ್ ಆಗ್ತೇನೆ, ನಾನು ಪ್ರೊಫೆಷನ್ ಬಗ್ಗೆ ಮಾತಾಡ್ತಾರೆ. ನಾನು ಏನು ಪ್ರೊಫೆಷನ್ ಮಾಡ್ತೇನೆ ಅಂತಂಬುದರ ಬಗ್ಗೆ ಮಾತ್ರ ಹೇಳ್ತಾರೆ. ಯಾರಾದರೂ ನಮ್ಮ ಲೈಫನ್ನು ನಾವು ನನ್ನ ಲೈಫಲ್ಲಿ ಐಲ್ ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಯಾರಾದರೂ ಹೇಳ್ತಾ ಇದ್ದೀವಾ? ಐಲ್ ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಇಲ್ಲ. ಬಿಸ್ನೆಸ್ ಯಾಕೆ ಹೇಳಿದರೆ, ನಾವು ಅದನ್ನೇ ಕಲಿಸಿದ್ದೇವೆ. ಬಿಸ್ನೆಸ್ನಲ್ಲಿ ಕುತ್ಕೊಂಡಿದ್ದೇವೆ, ಮಗ್ನರಾಗಿದ್ದೇವೆ. ದುಡಿಮೆ ಮಾಡುವುದು ಹೇಗೆ ಅದರ ಹಿಂದೆ ಬಿದ್ದಿದ್ದೇವೆ. ಲೈಫನ್ನು ಬಿಸ್ನೆಸ್ ಅಂತ ಹೇಳ್ಕೊಟ್ಟ ನಮಗೆ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳುವುದನ್ನು ಮರೆತು ಬಿಟ್ಟಿದ್ದೇವೆ. ಆದ್ದರಿಂದ ಇವತ್ತು ಎಷ್ಟೋ ಮಂದಿ ಜನ್ಜಿ ಕಮ್ಯುನಿಟಿ ಇನ್ನು ಬೆಳೀತಾ ಇದೆ. ಈ ಜನ್ಜಿ ಕಮ್ಯುನಿಟಿ ಬೆಳೀತಾ ಇದೆ. ಇವರಿಗೆ ವೈವಾಹಿಕ ಜೀವನ ಅಂದರೆ ಬೇಕಾಗಿಲ್ಲ, ಅಥವಾ ವೈವಾಹಿಕ ಜೀವನದ ವ್ಯಾಲ್ಯೂಗಳು ಇವತ್ತು ನಮಗೆ ಇಲ್ಲ. ಮದುವೆಗಳಲ್ಲಿ ಎಷ್ಟೋ ಡಿವೋರ್ಸ್ಗಳಿಗೆ ನಾವು ಹೋಗ್ತಾ ಇದ್ದೇವೆ. ಕಾರಣಗಳು ಬೇರೆ ಬೇರೆ ಇದ್ದಿರ್ಬೋದು. ಇವತ್ತು ಮದುವೆ ಅಥವಾ ಕುಟುಂಬ ಜೀವನ ಅಗತ್ಯ ಇಲ್ಲ ಮಕ್ಕಳಿಗೆ. ಯಾಕೆ ಹೇಳಿದರೆ ನಾವು ಕಲಿಸಲಿಲ್ಲ. ಲೈಫನ್ನು ಬಿಸ್ನೆಸ್ ಅಂತ ಹೇಳ್ಕೊಟ್ಟೇವೆ ಹೊರತು ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ಕೊಡ್ಲೇ ಇಲ್ಲ. ಕುಟುಂಬ ಜೀವನದಲ್ಲಿ ಒಂದು ಸೌಹಾರ್ದತೆ ಇದೆ, ಪ್ರೀತಿ ಇದೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇದೊಂದು ಪ್ರೀತಿಯ ಸಂಬಂಧ ಅನ್ನೋದು ನಾವು ಹೇಳ್ಕೊಡೋದಲ್ಲಿ ವಿಫಲರಾಗ್ಬಿಟ್ಟೆವು. ಸ್ನೇಹಿತರೆ, ಇದು ಸಹ ಕ್ರೈಸ್ತ ಬೋಧನೆ. ದಾಂಪತ್ಯವು ಮಾನ್ಯವಾದದ್ದೆಂದು ಎಣಿಸಿರಿ, ಅದು ಕ್ರೈಸ್ತ ಬೋಧನೆ. ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಿರಿ. ಮುಂದೆ ಅವರು ಬಿಟ್ಟು ಹೋಗುವುದಿಲ್ಲ, ಇಂಥವುಗಳಿಗೆ ಹೋಗುವುದಿಲ್ಲ. ದಾಂಪತ್ಯವನ್ನು ಗೌರವಿಸ್ತಾರೆ. ಬೇರೆ ಎಲ್ಲವನ್ನು ಗೌರವಿಸುವ ವಿಚಾರಗಳಿಗೆ ಗೌರವಿಸುವುದನ್ನು ಕಲಿಸಿರಿ. ದ್ವೇಷಿಸುವುದಕ್ಕೆ ಕಲಿಸಿರಿ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಧರ್ಮೋಪದೇಶವನ್ನು ಕಲಿಸಿರಿ. ಆಗ ಮುಂದೊಂದು ದಿನ ಕಾಲ ಬರ್ತದೆ, ನನ್ನ ಮಗ ಪಾದ್ರಿ, ನನ್ನ ಮಗ ಅದು, ನನ್ನ ಮಗ ಇದು ಅಂತ ಹೇಳ್ತಾರೆ. ಪಾದ್ರಿಗಳೆಲ್ಲ ಒಳ್ಳೆಯವರು ಅಂತ ನಾನು ಹೇಳುವುದಿಲ್ಲ. ಪಾದ್ರಿಗಳೆಲ್ಲ ಒಳ್ಳೆಯವರು, ಡಯಾಸಿಸ್ ತುಂಬ ಚೆನ್ನಾಗಿದೆ ಅಂತಲೂ ಹೇಳುವುದಿಲ್ಲ. ಯಾಕೆ ಹೇಳಿದರೆ, ಡಯಾಸಿಸ್ನಲ್ಲಿ ಕೆಲವರು ಇಂಥವ್ರು ಇದ್ದಾರೆ, ಹೌದು. ಎಲ್ಲಿಯೂ ಸಲ್ಲದವರು ಡಯಾಸಿಸ್ನಲ್ಲಿ ಬಂದು ಸಲ್ತಾ ಇದ್ದಾರೆ, ಹೌದು. ನಿಮ್ಮ ಮಕ್ಕಳು ಸಲ್ಲುವರಲ್ವೇ? ನಿಮ್ಮ ಮಕ್ಕಳು ಒಳ್ಳೆಯವರಲ್ವೇ? ನಿಮ್ಮ ಮಕ್ಕಳಿಗೆ ಕೆಪಾಸಿಟಿ ಇದೆ ಅಲ್ವೇ?
ತನ್ರಿ ನಮ್ಮ ಡಯಾಸಿಸನ್ನು ಮುಂದೆ ತಗೊಂಡು ಹೋಗೋಣ, ನಮ್ಮ ಡಯಾಸಿಸ್ಗಳನ್ನು ನಮ್ಮ ಚರ್ಚ್ಗಳನ್ನು ಮುಂದೆ ತಗೊಂಡು ಹೋಗೋಣ. ಕೇಪಬಿಲಿಟಿ ಇರುವ ಮಕ್ಕಳನ್ನು ಮುಂದೆ ತನ್ನಿ. ನಮ್ಮ ಡಯಾಸಿಸ್ಗಳಿಗೆ ಕೆಪಾಸಿಟಿಯನ್ನು ಕೊಡೋಣ, ಕೆಪಬಿಲಿಟಿಯನ್ನು ಕೊಡೋಣ. ತಂದೆ ತಾಯಂದಿರೇ, ನಿಮ್ಮ ಮಕ್ಕಳಿಗೆ ಬಾಲಬೋಧನೆಯನ್ನು ಕೊಡಿ. ಮಕ್ಕಳೇ, ರೆಸ್ಪಾನ್ಸಿಬಿಲಿಟಿಯನ್ನು ಫಾಲೋ ಮಾಡಿರಿ. ಇನ್ನು ಮುಂದಿನದು ಸಮಾಜದ್ದು, ಸಭೆಯ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ತೇವೆ. ಹೊಸತನದ ಬಾಗಿಲನ್ನು ತೆರೆಯಿರಿ. ಲೂಕನ ಸುವಾರ್ತೆಯ ಮಾತು, ಹೊಸತನದ ಬಾಗಿಲನ್ನು ತೆರೆಯಿರಿ. ಇಲ್ಲಿ ಲೂಕನ ಸುವಾರ್ತೆಯ ಭಾಗವನ್ನು ನೋಡುವಾಗ ಲೂಕನ ಸುವಾರ್ತೆಯಲ್ಲಿ ಒಂದು ಮಗುವಿನ ನಾಮಕರಣ ನಡೀತಾ ಇದೆ. ಇಲ್ಲಿ ಈ ನಾಮಕರಣಕ್ಕೆ ನೆರೆಕರೆಯವರೆಲ್ಲ ಬಂದಿದ್ದಾರೆ. ಇವರೆಲ್ಲರಿಗೆ ಒಂದು ಪಾಠ ಇದೆ. ಅಲ್ಲಿ ನೆರೆಕರೆಯವರೆಲ್ಲರಿಗೆ ಒಂದು ಪಾಠ ಇದೆ. ಏನು ಹೇಳಿದರೆ, ಇವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಆ ಮಗುವಿಗೆ ಏನಂತ ಹೆಸರಿಡಬೇಕು ಅಂತ. ಈ ಮಗು ಏನಾಗುವುದೋ ಅಂತ ಹೇಳಿದರೆ, ಈ ಮಗು ಜಕರಿಯನಾಗುವುದು ಅಂತ ಅವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಈ ಮಗು ಏನಾಗುವುದು ಅಂತ ಹೇಳಿದ್ದಕ್ಕೆ ಅವರೇ ಆ ಮಗುವಿಗೆ ಒಂದು ಹೆಸರನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇವರೇ ತೀರ್ಮಾನಿಸಿಕೊಂಡು ಬಂದಿದ್ದಾರೆ. ಎಷ್ಟೋ ಸಾರಿ ನಮ್ಮ ಸಮುದಾಯದಲ್ಲಿ ಆಗುವಂಥದ್ದು ಇಂಥದ್ದೇ. ಈ ಒಂದು ಮಗು ಬಂದಾಗ, ಆ ಮಗುವನ್ನು ನೋಡಿದಾಗ ಮಗುವಿಗೆ ಲೇಬಲ್ ಹಾಕೋದು ಯಾರು? ಈ ಮಗು ಎಂಥದ್ದಾಗುವುದು ಅಂತೇಳಿ, ಕಳ್ಳರಿ ಅವನು, ಸುಳ್ಳರಿ ಅವನು, ಅವ್ರ ಅಪ್ಪ ಹಂಗಿದ್ದ, ಇವನು ಹಾಗೆ, ಲೇಬಲ್ ಹಾಕೋದು ಯಾರು? ನಾನು ಹಳೇದೊಂದು ಮೂವಿ ನೋಡಿದ್ದೆ, ಅದು ಮೇರಾ ಬಾಪ್ ಚೋರೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಬರೆದಿದ್ರಲ್ಲ, ಅಮಿತಾಬ್ ಬಚ್ಚನ್ ಒಂದು ಹಳೆ ಮೂವಿ ಇದೆಲ್ಲ, ಬರ್ದದ್ದು ಯಾರು? ಸಮಾಜ. ಮಕ್ಕಳಿಗೆ ಲೇಬಲ್ ಹಾಕೋದು ಯಾರು? ಸಭೆ ಮತ್ತು ಸಮಾಜ. ಮಕ್ಕಳನ್ನು ಮಕ್ಕಳಾಗಿ ನೋಡ್ತಾ ಇದ್ದೇವಾ? ಮಕ್ಕಳನ್ನು ಮಕ್ಕಳಾಗಿ ನೋಡಲಿಲ್ಲ ಸ್ವಾಮಿ ನಾವು. ಮಕ್ಕಳನ್ನು ಅವರ ಪೇರೆಂಟ್ಸಿಂದ ಅಳಿಯೋದಕ್ಕೆ ಆರಂಭ ಮಾಡಿದ್ವಿ ನಾವು. ಮಕ್ಕಳನ್ನು ಮಕ್ಕಳಾಗಿ ನೋಡಲಿಲ್ಲ, ಮಕ್ಕಳನ್ನು ಅವರ ಪೇರೆಂಟ್ಸ್ನ ಹೆಸರಿನಲ್ಲಿ ಅವರಿಗೆ ಲೇಬಲ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಮಾಜ, ಇಲ್ಲಿ ನೆರೆಕರೆಯವರು ಬಂದವರೆಲ್ಲ ಮಗುವಿಗೆ ಹೆಸರೇನು ಅಂತ ಇಡಬೇಕಾದ್ರೆ ಜಕರಿಯ ಅವರ ಅಪ್ಪನ ಹೆಸರು ಅಂತ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೆನಪಿಡಿ, ಇಲ್ಲಿ ಜಕರಿಯ ಒಂದು ದಿಟ್ಟ ಹೆಜ್ಜೆ ತಗೊಳ್ತಾನೆ, ಬಹುದೊಡ್ಡ ದಿಟ್ಟ ಹೆಜ್ಜೆಯನ್ನು ತಗೊಳ್ತಾನೆ. ಏನು ಹೇಳಿದರೆ, ಅವರ ಕುಟುಂಬದಲ್ಲಿ ಇಲ್ಲದ ಒಂದು ಹೆಸರನ್ನು ತರ್ತಾನೆ. ಕುಟುಂಬದವರ ಅಲ್ಲದ ಹೆಸರು, ಕುಟುಂಬದಲ್ಲಿ ಇಲ್ಲದ ಒಂದು ಹೊಸ ಹೆಸರು, ಯೋಹಾನ ಅಂತ ಹೇಳ್ತಾನೆ. ಕುಟುಂಬದಲ್ಲಿ ಇಲ್ಲದ ಹೆಸರು, ಹೊಸ ಹೆಸರನ್ನ ಇಡ್ತಾನೆ. ಈ ಹೊಸ ಹೆಸರನ್ನು ಇಡುವುದಕ್ಕೆ ಮುಂದಾದಾಗ ಒಂದು 50 ಪ್ರಶ್ನೆಗಳಲ್ಲಿ ದಿಟ್ಟ ಹೆಜ್ಜೆ ಇಟ್ಟಾಗ ಹೊಸದಕ್ಕೆ ನಾಂದಿ ಹಾಡ್ತಾನೆ ಯೋಹಾನ. ಹೊಸತಕ್ಕೆ ನಾಂದಿ ಹಾಡ್ತಾನೆ. ಯಾವಾಗ ಈ ಹೊಸತನ ಬರ್ತದೆಯೋ ಒಂದು 50 ಪ್ರಶ್ನೆಗಳಲ್ಲಿ ಇದ್ದಂಥ ನೆರೆಕರೆಯವರಿಗೆ, ನಿಮ್ಮ ಕುಟುಂಬದಲ್ಲಿ ಇಂಥ ಹೆಸರಿದ್ದವ್ರು ಯಾರು ಇಲ್ವಲ್ಲ, ಯಾಕಿಡಬೇಕು ನಾವು? ಮೊನ್ನೆ ಹಿಂಗೆ ಇತ್ತಲ್ವಾ, ಮೊನ್ನೆವರೆಗೆ ಹೀಗೆ ಇತ್ತು, ನಾವೇ ಇವತ್ತು ಯಾಕೆ ಚೇಂಜ್ ಮಾಡೋದು? ನಮ್ಮ ಹಿಂದಿನ ಕಾಲದಿಂದ, ನಮ್ಮ ತಾತನ ಕಾಲದಿಂದ ಹೀಗೆ ಬರೋದು, ಇವತ್ತು ಹೀಗೆ ಮಾಡೋದು. ಈ ಮಾತುಗಳನ್ನು ಹೇಳ್ಕೊಂಡು ಬಂದಿದ್ದೆ ನಾವು. ಹೊಸತನಕ್ಕೆ ಅವಕಾಶಗಳನ್ನು ಕೊಡಲೇ ಇಲ್ಲ. ಹೊಸ ಆಲೋಚನೆಗಳಿಗೆ ಅವಕಾಶಗಳನ್ನು ಕೊಡಲಿಲ್ಲ. ಹೊಸತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಮುಂದೆ ಹೋಗಲಿಲ್ಲ. ಏನಾದರೂ ಹೊಸತು ಅಂತ ಬಂದಾಗ ಒಂದು 50 ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆಗಳಲ್ಲೇ ಮುಗಿಸಿಬಿಟ್ಟೆ ಹೊರತು ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಮುಂದೆ ಹೋಗಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಹೊಸ ಹೆಜ್ಜೆಯನ್ನು ಜಕರಿಯನ್ನು ತಕ್ಕೊಂಡಾಗ ಅವನಿಗೆ ಹೊಸ ಹೆಸರು, ಕುಟುಂಬದ ಹೆಸರೇ ಅಲ್ಲ, ಹೊಸ ಒಂದು ಹೆಸರನ್ನು ಕೊಂಡಾಗ ಅಲ್ಲೊಂದು ಅದ್ಭುತ ನಡೀತದೆ. ಯಾವುದದು ಅದ್ಭುತ ಹೇಳಿದರೆ, ಮಾತು ಬಾರದ ಜಕರಿಯನಿಗೆ ಬಾಯಿ ಬರ್ತದೆ, ಅವನ ನಾಲಿಗೆ ಸಡಿಲವಾಗ್ತದೆ. ಅದ್ಭುತಗಳು ನಡೆಯುವಾಗ, ಯಾವಾಗ ಹೊಸತನವನ್ನು ನಾವು ಅಂಗೀಕರಿಸಿಕೊಳ್ತೇವೆಯೋ ಅದ್ಭುತಗಳು ಖಂಡಿತವಾಗಿ ನಡೀತವೆ. ಅದ್ಭುತಗಳು ನೋಡಲಿಕ್ಕೆ, ಅದ್ಭುತಗಳು ಕಾಯಿಲೆಗಳಿಂದ ಸ್ವಸ್ಥವಾಗೋದ ಕಾಯಿಲೆಗಳಲ್ಲ. ನಮ್ಮ ಸಮುದಾಯದಲ್ಲಿ ಅದ್ಭುತಗಳಾಗಬೇಕು. ಮಾತಾಡದವರು ಮಾತಾಡಲಿಕ್ಕೆ ಆರಂಭ ಮಾಡಬೇಕು, ಅದು ಅದ್ಭುತ. ಮಾತಾಡದವರು ಮಾತಾಡಲಿಕ್ಕೆ ಆರಂಭ ಮಾಡಬೇಕು. ಮಾತಾಡ್ತಾ ಇರೋರೇ ಮಾತಾಡೋದು ಯಾವಾಗ ಸಹ, ಮಾತಾಡದವರಿಗೆ ಅವಕಾಶಗಳನ್ನು ಕೊಡುವುದೇ ಇಲ್ಲ ನಾವು. ಅದ್ಭುತ ಹೊಸತನಕ್ಕೆ ಯಾವಾಗ ನಾವು ತೆರೆದುಕೊಳ್ತೇವೆಯೋ ಆಗ ಮಾತಾಡದವರು ಮಾತಾಡ್ತಾರೆ. ಅದು ಅದ್ಭುತಗಳು ನಡೆಯುತ್ತವೆ. ಇಂಥ ಅದ್ಭುತಗಳು ನಡೆದಾಗ ಇಂಥ ನೆರೆಕರೆಯವರಿಗೆ, ಹಳೆಯದಕ್ಕೆ ಅಂಟಿಕೊಂಡಿದ್ದವರಿಗೆ, ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕಿಕೊಳ್ಳುವಂಥವರಿಗೆ ಹೆದರಿಕೆ ಆಗ್ತದೆ. ಆ ಪ್ಯಾಸೇಜನ್ನು ಗಮನಿಸಿ ನೋಡಿ. ಅಲ್ಲಿದ್ದವರಿಗೆ ಭಯ ಉಂಟಾಯಿತು, ಹೆದರಿಕೆ ಉಂಟಾಗ್ತದೆ. ಹೊಸತು ಬಂದಾಗ ಹೆದರಿಕೆ ಖಂಡಿತವಾಗಿ ಆಗ್ತದೆ. ಹೊಸತನ ಬಂದಾಗ ಹೆದರಿಕೆ ಖಂಡಿತವಾಗ್ತದೆ. ಆದ್ದರಿಂದ ಸ್ನೇಹಿತರೆ, ಈ ಮಗು ಏನಾಗುವುದೋ ಅಂತ ಹೇಳುವಾಗ ಈ ಮಗು ಹೊಸತನ್ನು ತರುತ್ತದೆ. ನಮ್ಮ ಸಭೆಗೆ ಹೊಸತನ್ನು ತರುತ್ತದೆ. ಹೊಸತನು ನಮ್ಮ ಸಭೆ ಹೊಸತಾಗ್ತದೆ. ಸ್ನೇಹಿತರೆ, ದೇವರ ರಾಜ್ಯದ ಮೌಲ್ಯಗಳೇ ಅದು ಹೊಸತು. ದೇವರ ರಾಜ್ಯದ ಮೌಲ್ಯಗಳೇ ಹೊಸತು. ದೇವರ ರಾಜ್ಯದಲ್ಲಿ ಹಳತು ಅನ್ನೋದಿಲ್ಲ, ಹಳತಿಲ್ಲ, ಅದು ಹಳತು ಹೋಗ್ತದೆ, ಹೊಸತು ಬರ್ತಾ ಇರ್ತದೆ. ನಿಮ್ಮ ದೇವರ ರಾಜ್ಯ ಅನ್ನುವಂಥ ಕಾನ್ಸೆಪ್ಟ್ ಬರುವಾಗ ಸಹ ಹೊಸ ಜೆರೂಸಲೇಮ್ ಬರುವುದನ್ನು ಕಂಡೆನು. ಹೊಸ ನಗರಿ ಬರ್ತದೆ, ಹೊಸದಾದಂಥ ಬಟ್ಟೆಗಳು, ಹೊಸತು, ಎಲ್ಲವನ್ನು ಹೊಸತು ಮಾಡುತ್ತೇನೆ. ದೇವರ ರಾಜ್ಯದ ಮೌಲ್ಯ ಮೂಲಭೂತವಾದದ್ದು ಏನು ಹೇಳಿದರೆ ಹೊಸತು.
ದೇವರ ರಾಜ್ಯದಲ್ಲಿ ಹೊಸತು. ದೇವರು ಬಯಸುವುದು ಹೊಸತು. ಆದರೆ ನಾವು ಇವತ್ತು ಸಹ ಹಳೆತಕ್ಕೆ ಗಂಟು ಬಿದ್ದಿದ್ದೇವೆ. ಹಳೆತನ್ನು ಬಿಟ್ಟು ಬರುವುದಕ್ಕೆ ಮನಸ್ಸಿಲ್ಲ ನಮಗೆ. ಹಳೆತನ್ನು ಬಿಟ್ಟು ಬನ್ನಿ ಸಮುದಾಯದವರೇ, ಹಳೆತನ್ನು ಬಿಟ್ಟು ಬನ್ನಿ, ಹೊಸತನ್ನು ಆಲಂಗಿಸಿಕೊಳ್ಳ್ರಿ. ಅದ್ಭುತಗಳು ನಡೀತವೆ. ಭಯವಾಗ್ತದೆ ಹೌದು, ಆದರೆ ಅದ್ಭುತಗಳು ಖಂಡಿತವಾಗಿ ನಡೀತವೆ. ಸ್ನೇಹಿತರೆ, ಇವತ್ತು ನಾವು ಆಲೋಚನೆ ಮಾಡಿದಂಥದ್ದು ಮೊದಲನೇದು ಮಕ್ಕಳ ಜವಾಬ್ದಾರಿ. ಮಕ್ಕಳು ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಹೇಳುವಾಗ ಇದು ಮಕ್ಕಳದು ಮಾತ್ರ ಅಲ್ಲ, ಮಕ್ಕಳು ಜವಾಬ್ದಾರಿಯುತವಾಗಿರಬೇಕು. ಎರಡನೇದು ಪೇರೆಂಟ್ಸ್ ಜವಾಬ್ದಾರಿಯಿಂದ ಬಾಲಬೋಧನೆಯನ್ನು ಹೇಳಿಕೊಡ್ಬೇಕು. ಮೂರನೇದು ಸಭಾಸದರು ಹೊಸತನಕ್ಕೆ ಒಗ್ಗಿಕೊಳ್ಳಬೇಕು, ಹೊಸತನ್ನು ಅಂಗೀಕರಿಸಿಕೊಳ್ಳಬೇಕು. ನಮ್ಮ ಮಗುವಿನಲ್ಲಿ, ನಮ್ಮ ಮಕ್ಕಳಲ್ಲಿ ಹೊಸತನ್ನು ಕಾಣಬೇಕು. ಆಗ ನಮ್ಮ ಸಭೆ ಹೊಸ ಸಭೆ ಆಗ್ತದೆ. ಇಲ್ಲದಿದ್ದರೆ ಅದೇ ಹಳೆಯ ಸಭೆ, ಹಳೆಯದು. ಹೊಸತನ್ನು ಕಾಣಬೇಕಾದ್ರೆ, ನಮ್ಮಲ್ಲಿ ಬದಲಾವಣೆಗಳಾಗಬೇಕಾದ್ರೆ ಹೊಸತು ನಮಗೆ ಬೇಕೇ. ಆದ್ದರಿಂದ ಸ್ನೇಹಿತರೆ, ಸಭೆ, ಸಮುದಾಯ, ಮಕ್ಕಳು, 3 ವಿಚಾರಗಳ ಕುರಿತಾಗಿ ಈ ಭಾಗ ನಮಗೆ ಹೇಳಿದೆ. ಇದನ್ನು ಸ್ವಲ್ಪ ಹೊತ್ತು ನಾವು ಮನೆಗೆ ಹೋದಾಗಲೂ ಮುಂದುವರಿಸೋಣ. ಮಕ್ಕಳ ಹಬ್ಬ ನಮ್ಮೆಲ್ಲರ ಹಬ್ಬವಾಗಲಿ, ಬರೀ ಮಕ್ಕಳ ಹಬ್ಬವಾಗದಿರಲಿ, ನಮ್ಮೆಲ್ಲರ ಹಬ್ಬವಾಗಲಿ. ದೇವರು ನಮಗೆ ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ಇವತ್ತು ನಾವು ಭಾನುವಾರ ಶಾಲಾ ದಿನವನ್ನು ಆಚರಣೆ ಮಾಡ್ತಾ, ಇದು ಕೇವಲ ಮಕ್ಕಳ ಹಬ್ಬವಾಗದೆ ಇಡೀ ಸಮುದಾಯದ ಹಬ್ಬವಾಗಿ ಮಾರ್ಪಡಿಸಿದ್ದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ಆ ನಿಟ್ಟಿನಲ್ಲಿ ನಾವು ತಗೊಳ್ಬೇಕಾದಂಥ ಹೆಜ್ಜೆಗಳನ್ನು ನಮಗೆ ಬೋಧಿಸಿಕೊಡು ಸ್ವಾಮಿ. ನಮ್ಮ ಕೈ ಹಿಡಿ, ನಮಗೆ ಸ್ವಾಮಿ ಹೊಸತರ ಕಡೆಗೆ ನಡೆಸು. ಇಡೀ ಸಮುದಾಯವಾಗಿ ನಮ್ಮ ಸಭೆಗಳಲ್ಲಿ ಹೊಸತನವನ್ನು ನಾವು ರೂಢಿಸಿಕೊಳ್ಳಿಕ್ಕೆ ನಮ್ಮನ್ನು ಅನುಗ್ರಹಿಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಮಕ್ಕಳಾದ ನಾವು ಜವಾಬ್ದಾರಿಯುತವಾಗಿ ನಡೀಲಿಕ್ಕಾಗುವಂತೆ ನಮ್ಮನ್ನು ಕಲಿಸು. ಹಿರಿಯರಾದ ನಾವು ನಮ್ಮ ಮಕ್ಕಳಿಗೆ ಬಾಲಬೋಧನೆಯನ್ನು ಕೊಡುವುದಕ್ಕೆ ನಮ್ಮನ್ನು ಎಚ್ಚರಿಸು. ಸಭೆಯಾಗಿ ನಾವೆಲ್ಲರೂ ನಮ್ಮ ಜವಾಬ್ದಾರಿಕೆಯನ್ನು ಅರಿತು ಹೊಸ ಪೀಳಿಗೆಗೆ ನಾವು ಅವಕಾಶವನ್ನು ಕೊಡಲಿಕ್ಕಾಗುವಂತೆ ನಮಗೆ ನಿನ್ನ ಆತ್ಮನ ಶಕ್ತಿಯನ್ನು ದಯಪಾಲಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳು ನಮ್ಮ ದೇವರೇ, ಆಮೇನ್. ನಾವು ಹಾಡುವಂಥ ಕನ್ನಡ ಸಂಗೀತದಲ್ಲಿ 247ನೇ ಕನ್ನಡ ಸಂಗೀತದ ಆರಂಭದ 2 ಚರಣಗಳನ್ನು ಹಾಡೋಣ. 247ನೇ ಕನ್ನಡ ಸಂಗೀತ ಆರಂಭದ 2 ಚರಣಗಳನ್ನು ಹಾಡೋಣ.
ನೆಲೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ ಮತ್ತು ಸಹವಾಸ ತಲೆಬಾಗಿರುವ ನಮ್ಮೆಲ್ಲರ ಸಂಗಡ, ಕಾರಣಾಂತರದಿಂದ ಬಾರದಿರುವ ಪ್ರತಿಯೊಬ್ಬರ ಸಂಗಡ ನೆಲೆಯಾಗಿದ್ದು ಕರ್ತನ ಬರೋಣದವರೆಗೂ ನಮ್ಮ ಜವಾಬ್ದಾರಿಯನ್ನು ನಮಗೆ ಸದಾಕಾಲ ನೆನಪಿಸಲಿ. ಆಮೇನ್.